ಶ್ರೀಗುರುಭ್ಯೋ ನಮಃ. ಬ್ರಹ್ಮರುದ್ರಾದಿವಂದ್ಯಂ ಭಜೆ ವೆಂಕಟನಾಯಕಂ. ನಿವಾರಯಸ್ವಾನಿಷ್ಠಾನಿ ಸಾಧಯೇಷ್ಠಾನಿ ಮಾಧವ. ವೆಂಕಟಾದ್ರಿ ಸಮಂ ಸ್ಥಾನಂ ಬ್ರಹ್ಮಾಂಡೇ ನಾಸ್ತಿ ಕಿಂಚನ. ವೆಂಕಟೇಶ ಸಮೋ ದೇವೋ ನ ಭೂತೋ ನ ಭವಿಷ್ಯತಿ. ಮಾಯಾವಿ ಪರಮಾನಂದಂ ತ್ಯಕ್ತ್ವಾ ವೈಕುಂಠಮುತ್ತಮಂ. ಸ್ವಾಮಿ ಪುಷ್ಕರಣೀ ತೀರೆ ರಮಯಾ ಸಹ ಮೋದತೆ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನಿ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಶ್ರೀ ಆನಂದ ತೀರ್ಥವರದೆ ದಾನವಾರಣ್ಯ ಪಾವಕೆ ಜ್ಞಾನದಾಯಿನಿ ಸರ್ವೇಶೇ ಶ್ರೀನಿವಾಸೇಸ್ತು ಮೇ ಮನಃ. ಶ್ರೀ ವೆಂಕಟೇಶಂ ಲಕ್ಷ್ಮೀಶಂ ಮನಿಷ್ಟಘ್ನಂ ಅಭಿಷ್ಟದಂ ಚತುರ್ಮುಖೇನ ತನಯಂ ಶ್ರೀನಿವಾಸಂ ಭಜೆ ನಿಶಂ. ಭ್ರಮಂ ಭಂಗರಹಿತಮಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೋ ಭಾಕರಾನಹಂ ವಾದಿರಾಜಗುರುಂ ವಂದೇ ಹಯಗ್ರೀವ ಪದಾಶ್ರಯಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಕೋಪಿ ಯತ್ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ಸತ್ಯಾಭಿಜ್ಞಕರಾಭ್ಯುತ್ಥಾನ್ ಪಂಚಾಶದ್ವರ್ಷ ಪೂಜ್ಯಪಾನ್ ಸತ್ಯ ಪ್ರಮೋದ ತೀರ್ಥಾರ್ಯ. ನಿನ್ನೆ ದಿವಸದ ವರೆಗೆ 2 ದಿನಗಳಲ್ಲಿ ಜನಕ ಮಹಾರಾಜ ಶತಾನಂದರನ್ನ ತನ್ನ ಸ್ವಪ್ನದಲ್ಲಿ ಕಂಡಂತಹ ದುಃಖದ ಸೂಚ್ಯವಾದಂತಹ ವಿಷಯವಾದ ಪರಿಹಾರಕ್ಕಾಗಿ ಅವರನ್ನು ಆಶ್ರಯಿಸಿದಾಗ ಅವರು 4 ಯುಗಗಳಲ್ಲಿ 4 ರೀತಿಯಾದಂತಹ ಪಾವಿತ್ರಿತವಾದಂತಹ ಸನ್ನಿಧಾನದ ಶಕ್ತಿಯುಳ್ಳಂತಹ ವೆಂಕಟಾಚಲದ ಬಗ್ಗೆ, ಅದಕ್ಕಿರುವಂತಹ 4 ಹೆಸರುಗಳು, ಅದರ ಬಗ್ಗೆ ವೃಷಭಾದ್ರಿ, ಅಂಜನಾದ್ರಿ, ಶೇಷಾದ್ರಿ ಹಾಗೂ ವೆಂಕಟಾದ್ರಿ ಅಥವಾ ವೆಂಕಟಾಚಲ ಅನ್ನೋ ಹೆಸರು ಬಗ್ಗೆ ಹಿನ್ನೆಲೆಯನ್ನು ಅವರು ಹೇಳ್ತಾ ಬಂದರು. ಇದು ಮೂಲತಃ ಸೂತ ಪುರಾಣಿಕರು ಹಾಗೂ ಶವನಕಾದಿಗಳಲ್ಲಿ ನಡೆಯುತ್ತಿರುವಂತಹ ಒಂದು ಸಂವಾದ, ಭವಿಷ್ಯೋತ್ತರ ಪುರಾಣ ಆಧಾರಿತವಾಗಿ. ನಾವು ವೃಷಭಾದ್ರಿ ಹೇಗಾಯ್ತು, ಅಂಜನಾಚಲ ಅಥವಾ ಅಂಜನಾದ್ರಿ ಹೇಗಾಯ್ತು ಅಂತ ನಾವು ನಿನ್ನೆ ದಿವಸ ತಿಳ್ಕೊಂಡ್ವಿ. ಹಾಗೆ ದ್ವಾಪರ ಯುಗದಲ್ಲಿ ಅದನ್ನ ಶ್ರೀಶೈಲ ಅಂತಾನು ಕರೆಯೋದು ಅಥವಾ ಶೇಷಾಚಲ ಅಂತ ಕರೆಯುವಂತಹ ಒಂದು ಪ್ರತೀತಿ ಇದೆ. ಶ್ರೀಶೈಲ ಅಥವಾ ಶೇಷಾದ್ರಿ ಹೇಗಾಯ್ತು ಅನ್ನೋದು ನಾವು ತಿಳ್ಕೊಳಕ್ ಹೊರಟಾಗ ಅದಕ್ಕೂ ಮುಂಚೆ ದೇವರ ಒಂದು ನಿಯಮವನ್ನ ನಾವು ತಿಳ್ಕೊಳ್ಬೇಕು. ಇದು ನಮಗೂ ಅನ್ವಯಿಸುವಂತಹದ್ದು, ಬರೀ ದೇವತೆಗಳ ಒಬ್ಬರಿಗೆ ಅಲ್ಲ. ಅದು ದೇವರು ತೋರಿಸುವಂತಹ ಕಾರುಣ್ಯ ಏನು ಅಂದ್ರೆ, ಭಕ್ತರಲ್ಲಿ ಹಲವಾರು ತರ ಭಕ್ತರಿರ್ತಾರೆ. ನಮ್ಗೆ ಗೊತ್ತಿರಲ್ಲ ಅಲ್ಲ ನಾವ್ ಯಾವ ಲೆವೆಲ್ ಅಲ್ಲಿ ಇರುವಂತಹ ಭಕ್ತರು ಅಂತ, ಆದ್ರೆ ದೇವ್ರು ಗೊತ್ತಲ್ಲ. ಅದು ತಕ್ಕಮಟ್ಟಿಗಂತೂ ನಾವು ಗೌಣವಾಗಿ ಹೊರಗಡೆಯಿಂದಂತೂ ನಾವು ಇನ್ನೊಬ್ಬರ ಜೊತೆ ಕಂಪೇರ್ ಮಾಡ್ಕೊಂಡು, ನಮ್ಗಿಂತ ಅವ್ರು ಎಷ್ಟೋ ಸಾಧನೆ ಮಾಡಿದಾರಪ್ಪ, ಅವರು ಉತ್ತಮವಾದ ಮಾರ್ಗದಲ್ಲಿದ್ದಾರೆ, ಈ ತರದ್ದೆಲ್ಲ ನಾವು ಲೆಕ್ಕಾಚಾರ ಹಾಕಿ ಸ್ಥೂಲವಾಗಿ ಒಂದಷ್ಟು ಚಿತ್ರಣ ತಂದ್ಕೊಳ್ಳೋ ಮಟ್ಟಕ್ಕಂತೂ ಇರ್ತೀವಿ. ಆ ಮಟ್ಟದ ಉದಾಹರಣೆನೇ ತಗೊಂಡು ಹೇಳ್ಕೊಂಡು ಹೋದ್ರು ಕೂಡ, ಯಾವುದೇ ಭಕ್ತ ಇನ್ನೊಬ್ಬನ್ನ ಅವಮಾನ ಮಾಡುವುದನ್ನ ಭಗವಂತ ಸಹಿಸಲ್ವಂತೆ. ಉತ್ತಮ ಭಕ್ತರನ್ನ ಅಧಮ ಅಂದ ತಕ್ಷಣ ಕೀಳು ಅಂತ ಅರ್ಥ ಅಲ್ಲ, ಆ ಯೋಗ್ಯತೆಯಲ್ಲಿ, ಭಕ್ತಿಯ ಯೋಗ್ಯತೆಯಲ್ಲಿ ಅಂತ ಭಕ್ತನಾದವನು ಅವಹೇಳನೆ ಮಾಡೋದನ್ನು ಸಹಿಸಲ್ವಂತೆ. ಅಥವಾ ಸಣ್ಣ ಭಕ್ತರ ಮೇಲೆ ತನ್ನ ಗರಿಮೆ ಹಿರಿಮೆಯನ್ನು ತೋರಿಸುವಂತಹ ಮೇಲ್ಮಟ್ಟದಲ್ಲಿರುವಂತಹ ಭಕ್ತರು ಆ ಸಣ್ಣ ಮಟ್ಟದ ಭಕ್ತರನ್ನು ಗೋಳೆಕೊಳ್ಳೋದನ್ನು ದೇವರು ಸಹಿಸಲ್ವಂತೆ. ಒಟ್ಟಿನಲ್ಲಿ ಯಾವ ಭಕ್ತರು ಕಷ್ಟದಲ್ಲಿರಬಾರ್ದು, ಯಾರಿಂದನೂ ನೋವು ಅನುಭವಿಸಬಾರ್ದು, ಇದು ಮೂಲವಾದಂತಹ ಭಗವಂತನ ತತ್ವ. ಹೀಗಾಗಿ ದೇವರು ಭೂಲೋಕದಲ್ಲಿ ಹುಟ್ಟಿ ಎಲ್ಲ ಭೂಭಾರ ಹರಣ ಮಾಡಿ, ಕಷ್ಟದಲ್ಲಿದ್ದವರಿಗೆ ಸನ್ಮಾರ್ಗದಲ್ಲಿ ಮನಸ್ಸು ಹಚ್ಚಿ, ದೇವರ ಮೇಲೆ ಭಕ್ತಿ ಹುಟ್ಟಿ, ನನ್ನ ಪ್ರಾರ್ಥನೆಗೆ ಒಂದು ಕಿವಿ ಇದೆಯಪ್ಪ, ನನ್ನ ಪ್ರಾರ್ಥನೆಗೆ ಒಂದು ಕಣ್ಣಿದೆ, ನನ್ನ ಪ್ರಾರ್ಥನೆಗೆ ಒಂದು ಕೈ ಇದೆ ಅಂತ ನಂಬಿಕೆ ಬರ್ಲಿ ಅಂತಾನೆ ವೈಕುಂಠಾಧಿಪತಿ ನಮಗೋಸ್ಕರ ಬಂದು ತಿರುಮಲದಲ್ಲಿ ಬಂದು ನಿಂತಿರೋದು. ಹೀಗಾಗಿ ಒಮ್ಮೆ ಏನಾಯ್ತಂತೆ ಅಂದ್ರೆ, ವೈಕುಂಠದಲ್ಲಿ ಭಗವಂತ ಲಕ್ಷ್ಮಿಯ ಜೊತೆ ಇದ್ದಾರೆ.
ಆಗ ಶೇಷದೇವರನ್ನ ಹೊರಗಡೆ ದ್ವಾರದಲ್ಲಿ ನಿಲ್ಲಿಸಿ, ಸಾಮಾನ್ಯ ಜೈವಿದ್ಯರು ದ್ವಾರಪಾಲಕರಾಗಿರ್ತಾರೆ. ಆದ್ರೂ ಅವತ್ತಿನ ದಿವಸ ಆ ಹೊತ್ತಿನಲ್ಲಿ ಜೈವಿದ್ಯರ ಬದಲು ಶೇಷ ಶೇಷದೇವರಿಗೆ ಭಗವಂತ ಆಜ್ಞೆ ಮಾಡಿದಂತೆ ಯಾರನ್ನು ಯಾವುದೇ ಕಾರಣಕ್ಕೂ ಒಳಗ್ ಬಿಡಬೇಡ ಅಂತ. ಸರಿ, ಅದಾದ ಸ್ವಲ್ಪ ಹೊತ್ತಿಗೆ ಶೇಷದೇವರು ಹೊರಗಡೆ ದ್ವಾರದಲ್ಲಿ ಕಾಯುತ್ತಾ ಇದ್ದಾರೆ. ಒಳಗಡೆ ಲಕ್ಷ್ಮೀ ನಾರಾಯಣರು ಇದ್ದಾರೆ ವೈಕುಂಠದಲ್ಲಿ. ಸ್ವಲ್ಪ ಹೊತ್ತಿಗೆ ವಾಯುದೇವ್ರು ಬಂದ್ರು. ದೇವ್ರು ಅರ್ಜೆಂಟ್ ಆಗಿ ಬರಕ್ ಹೇಳಿದಾರೆ, ನಾನು ಒಳಗ್ ಹೋಗ್ಬೇಕು, ಒಳಗ್ ಬಿಡು ಅಂತ ಅರ್ಜೆಂಟ್ ಮಾಡೋದು. ಅದಕ್ಕೆ ಇವರು ಏನು ಅಂತ ಮಾತಾಡ್ತಿ, ದೇವ್ರು ನನಗೆ ಹೇಳಿ ನಿಲ್ಸಿದಾರೆ ಯಾರನ್ನೂ ಒಳಗ್ ಬಿಡ್ಬೇಡ ಅಂತ, ಅದಕ್ಕೋಸ್ಕರ ನಾನು ಇಲ್ಲಿ ನಿಂತಿರೋದು ಅಂತ ಸಣ್ಣದಾಗಿ ಅವಹೇಳನೆ ಮಾಡಿ ಬೈತಾರೆ. ಅದಕ್ಕೆ ಅವ್ರು ಹೇಳ್ತಾರೆ, ನೋಡು, ಅವರೇ ಕರೆದಿರೋದಕ್ಕೇನೆ ನಾನು ಬಂದಿರೋದು ಅಂತ. ಅದು ಒಂದು ಮೂಲವಾದ ವಿಷಯ. ಇನ್ನೊಂದು, ನಾವು ಸರ್ವಕಾಲಕ್ಕೂ ಈ ವಾಯುದೇವರ ಸ್ವಭಾವವನ್ನು ಗಟ್ಟಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಯಾವುದೇ ಮನಸ್ಥಿತಿ ಪರಿಸ್ಥಿತಿಯಲ್ಲಿ ಇದ್ದರೂ ಸಹ ಭಗವಂತನ ವಿರುದ್ಧವಾದ ಯಾವ ಕಲ್ಪನೆಯೂ ಬರೋದಿಲ್ಲ, ಯಾವ ವ್ಯವಹಾರವೂ ನಡೆಯೋದಿಲ್ಲ ಅಂತ. ಮಹಾಭಾರತದಲ್ಲೂ ಅಷ್ಟೇ, ಗದಾ ಯುದ್ಧ ಹೇಳ್ಕೊಡ್ತೀನಿ ಅಂತಂದಾಗ ಕಲಿಕೆಯ ರೂಪದಲ್ಲೂ ನಾನು ದೇವ್ರ ಮೇಲೆ ಗದಾ ಪ್ರಹಾರ ಮಾಡಲ್ಲ ಅಂತ ಭಗವಂತ ಎದುರು ಭೀಮಸೇನ್ ದೇವರು ಯುದ್ಧ ಕಲೀಲಿಲ್ಲ. ಕಡೆಗೆ ಬಲರಾಮರ ಹತ್ರ ಹೋಗ್ತಾರೆ. ಅಥವಾ ಯುದ್ಧ ಭೂಮಿಯಲ್ಲೂ ಸಹ ಒಮ್ಮೆ ಭೀಮಸೇನ ಹಾಗೂ ಕೃಷ್ಣರ ಜೊತೆ ಯುದ್ಧ ಆಡುವಂತ ಸಂದರ್ಭ ಬಂದಾಗ, ಅಂದ್ರೆ ಯುದ್ಧ ಅಂತಂದ್ರೆ ಕೌರವ ಯುದ್ಧ ಅಂತಲ್ಲ, ಅವಾಗ ನಾನು ದೇವರನ್ನ ಸೋಲಿಸ್ಬೇಕಾದರೂ ಕೂಡ ಅದನ್ನ ಪಂಥವಾಗಿ ತಗೊಳ್ಳಲ್ಲ ಅಂತ ಕಡೆಗೆ ಚಕ್ರವನ್ನೇ ಹಿಡಿತಾರೆ. ಅಂದ್ರೆ ಭಗವಂತನಿನ್ನ ಎತ್ತರ ಏಳಲ್ಲ, ನಾನು ಕೆಳಗೆ ಇರ್ತೀನಿ ಅಂತ. ನಿನ್ನೆ ಅಂಜನಾದ್ರಿ ಕಥೆಯಲ್ಲೂ ಕೇಳಿದ್ವಿ. ಭಗವಂತ ರಾಮನ ರೂಪ ಬಂದ ಮೇಲೆ ಅವನಿಗಿಂತ ಕೆಳಮಟ್ಟದ ರೂಪ ಯಾವುದು? ಅದು ಕೋತಿ ರೂಪವೇ, ಆದಿಮಾನವನ ರೂಪ ಅಲ್ವಾ. ಸೊ ಹಾಗಾಗಿ ಹನುಮಂತ ದೇವರು ಆ ರೂಪದಲ್ಲಿ ಒಂದು ಬಂದ್ರು ಅನ್ನೋದು ಇನ್ನೊಂದು ಸೂಚ್ಯವಾದ ವಿಷಯ. ನರಸಿಂಹದೇವರ ಆ ರೂಪದಿಂದ ಬಂದದ್ದು ಇದು ಶಾಸ್ತ್ರಬದ್ಧವಾದಂತಹ ಚರಿತ್ರೆ. ಆದ್ರೆ ಅದರ ಹಿನ್ನೆಲೆ ಸೂಚ್ಯವಾದ ಈ ಮಾತು ಅಂತ ಹೇಳ್ತಾರೆ. ಸೊ ಹಾಗೆ ವಾಯುದೇವರು ಯಾವುದೇ ಕಾರಣಕ್ಕೂ ಯಾವ ಹಂತದಲ್ಲೂ ಭಗವಂತನ ವಿರುದ್ಧವಾದ ಇಷ್ಟಪಡದ ಮಾತುಗಳನ್ನ ಆಡುವಂತಹ ದೋಷ ಅವ್ರಿಗೆ ಬರಲ್ವತ್ತೆ. ಈ ಇಬ್ಬರೇ ಆ ತರ ಇರೋರು, ಒಂದು ಮಹಾಲಕ್ಷ್ಮೀ ದೇವಿಯವರು, ಇನ್ನೊಂದು ವಾಯುದೇವರು. ಇನ್ನೆಲ್ಲ ಅವರಿಗಿಂತ ಕೆಳಗಿರುವಂತಹ ಎಲ್ಲಾ ದೇವತೆಗಳಲ್ಲೂ ಕಾರಣದಿಂದ ಕಾಲದಲ್ಲಿ ಒಂದಲ್ಲ ಒಂದು ಸರಿಯಾದರೂ ಭಗವಂತನ ವಿರುದ್ಧ ಧ್ವನಿ ಎತ್ತಿರುವ ಉದಾಹರಣೆಗಳು ನಮ್ಗೆ ಸಿಗತ್ತೆ. ಆದರೂ ಅವರನ್ನ ನಮ್ಮ ಮಟ್ಟಕ್ಕೆ ಹೋಲಿಸ್ಕೊಂಡು ನಾವೇ ಬೆಟ್ರು ಬಿಡು, ಅವ್ರಿಗೂ ನಮಗೂ ಏನ್ ಸಮ ಅಂತ ನಾವೇನಾರು ಅನ್ಕೊಂಡ್ರೆ, ನೆನ್ನೆ ಹೇಳಿದ್ನಲ್ಲ ಕುಂಬಿಪಾಕ, ಆ ಕುಂಬಿಪಾಕದಲ್ಲಿ ಬಾಂಡ್ಲೆ ಒಳಗಡೆ ನಾವು ಹೋಗಿ ಸೆಟ್ಲ್ ಆಗ್ಬೇಕಾಗತ್ತೆ. ಆತರ ಯೋಚಿಸೋದ್ ಬೇಡ. ಸರಿ, ಈಗ ಇವರಿಬ್ಬರಿಗೂ ವಾಗ್ವಾದ ನಡೀತಾ ಇದೆ, ಶೇಷದೇವರಿಗೂ ಹಾಗೂ ವಾಯುದೇವರಿಗೆ. ಸೊ ವಾಯುದೇವರು ಅರ್ಜೆಂಟ್ ಆಗಿ ಭಗವಂತ ಕರೆದಿದ್ದಕ್ಕೆ ಬಂದಿದ್ದೀನಿ, ನೀನು ಅದನ್ನ ಬಿಡು ಅಂತ. ಸೊ ಇಂದ್ರದೇವರು ಈ ಹಿಂದೆ ಗೋವರ್ಧನಗಿರಿ ಪರ್ವತ ಎತ್ತವಾಗ್ಲೂ ಅಷ್ಟೇ ಅಲ್ವಾ, ಅವರ ಅಹಂಕಾರ ಪಟ್ಟಿದ್ದಕ್ಕೆ ಕಡೆಗೆ ಭಗವಂತ ತಾನೇ ಆ ಪುಟ್ಟ ಕೂಸಾದ್ರೂ ಕೂಡ ತನ್ನ ಕಿರುಬೆರಳಿನಿಂದ ಒಂದು ವಾರ ಹಿಡ್ಕೊಂಡು ನಿಂತ್ರು. ಅಂದ್ರೆ ಒಟ್ನಲ್ಲಿ ಅಲ್ಲಲ್ಲಿಯೇ ಇನ್ನೊಂದು ಸೂಕ್ಷ್ಮ ಏನು ಅಂದ್ರೆ, ಇದು ನಿಮ್ಗೂ ಅನ್ವಯಿಸತ್ತೆ, ನಮ್ಮೆಲ್ರಿಗೂ ಅನ್ವಯಿಸತ್ತೆ. ದೇವ್ರನ್ನ ದೇವ್ರು ಒಂದು ಮಟ್ಟದಲ್ಲಿ ನಮ್ಮನ್ನು ಕನ್ಸಿಡರ್ ಮಾಡ್ತಿದ್ದಾನೆ ಅಂತ ಇಟ್ಕೊಳ್ಳೋಣ. ಮಾಡ್ತಿದ್ದಾನೆ, ಅದಕ್ಕೆ ಬದುಕಿದೀವಿ. ನಮ್ಮ ಪ್ರಾರ್ಥನೆ ಸ್ವೀಕರಿಸ್ತಿದ್ದಾನೆ, ಅದಕ್ಕೆ ಉದ್ಧಾರನೂ ಆಗ್ತಾ ಇದೀವಿ. ಮೇಲು ಕೀಳುವುದು ಜೀವನದ ಸಹಜ ಚಕ್ರ. ಅವನೇನ್ ಮಾಡ್ತಾನೆ ಅಂದ್ರೆ, ತಪ್ಪು ಮಾಡಿದಾಗ ತಕ್ಷಣ ಏಟು ಕೊಟ್ಟು, ಅಂದ್ರೆ ತಕ್ಷಣ ನಿಮ್ಗೆ ಸೋಲ್ ಕೊಟ್ಟು ಎಡು ಬೀಳು ಹಂಗ್ ಮಾಡಿ ತಿದ್ದುತ್ತಾನೆ, ಕೈ ಬಿಟ್ಬಿಡಲ್ಲ. ನೀವು ತಪ್ಪು ಮಾಡ್ದಾಗ್ಲೂ ಈಗ ಎಷ್ಟೋ ಜನ ಪೊಲಿಟಿಷಿಯನ್ಗಳೆಲ್ಲ ಬ್ರಹ್ಮಾಂಡವಾಗಿ ಪ್ರಪಂಚ ಲೂಟಿ ಮಾಡಿ ಹಾಳು ಮಾಡ್ತಿದ್ರಲ್ಲ ನಮ್ಮ ದೇಶವನ್ನ, ಸಂಪತ್ತನ್ನ, ಅವ್ರನ್ನ ಅವನೇನ್ ಕೈ ಹಿಡಿದು ಎತ್ತುತ್ತಾ ಇಲ್ಲ. ದುರ್ಯೋಧನನ್ ಜೊತೆ ಹೋಗಿ ಸೆಟ್ಲ್ ಆಗಿ ಮುಂದೆ ಎತ್ತಿ ಬಿಟ್ಬಿಟ್ಟಿದ್ದಾನೆ. ಈಗ ಸಾಮಾನ್ಯವಾಗಿ ಜನರಲ್ಲಿ ಒಂದು ಲೋಕಾರೂಢಿ ಮಾತಿದೆಯಲ್ಲ, ಒಳ್ಳೆಯವ್ರಿಗೆ ಕಷ್ಟ ಯಾಕೆ, ಅವರೆಲ್ಲ ನೋಡಿ ಎಷ್ಟು ಮಾಡ್ಕೊಂಡು ಹೆಂಗ್ ಮೆರೀತಾ ಇದಾರೆ, ನಾವಿಲ್ಲಿ ಕಷ್ಟ ಪಡ್ತಾ ಇದೀವಿ ಅಂತ. ಅವಾಗ ಕುಂತಿ ನೆನ್ಸ್ಕೋಬೇಕು, ಒಳ್ಳೆಯವ್ರಿಗೇನೆ ಕಷ್ಟ ಪಡೋದು, ಫಿಲ್ಟರ್ ಮಾಡಿ ಚಿನ್ನದಲ್ಲೇನೆ ಒಡವೆ ಮಾಡಕ್ ಹೋಗೋದು, ಕಬ್ಬಿಣದಲ್ಲಿ ಯಾರು ಒಡವೆ ಮಾಡ್ಕೊಂಡು ಹಾಕೊಳ್ಳಲ್ಲ. ಹಾಗೆ ಅದು ಲೆಕ್ಕ. ಸೊ ಆಗಾಗಾಗಿ ಏಟ್ ಕೊಟ್ಟು ತಿದ್ದುತ್ತಾನೆ ಅಂತ. ಇಲ್ಲೂ ಅಷ್ಟೇ, ಅದಕ್ಕೆ ನಾನು ಇಂದ್ರದೇವರ ಉದಾಹರಣೆ ಕೊಟ್ಟಿದ್ದು, ಆ ಗೋವರ್ಧನ ಇದ್ರದ್ದು.
ನಾನು ಭಗವಂತನಿಗೆ ಹಾಸಿಗೆಯಾಗಿದ್ದು ಸದಾ ಕಾಲ ಅವನ ಜೊತೆನೆ ಇರ್ತೀನಿ. ನೀನು 51,000 ಯೋಜನೆ ದೂರ ಯಾವುದೋ ಒಂದು ಪರ್ವತದಲ್ಲಿ ವಾಸವಾಗಿರ್ತೀಯ. ಹೀಗಾಗಿ ನಾನೇ ಭಗವಂತನಿಗೆ ಹತ್ರ ಅಂತ. ಅದಕ್ಕೆ ವಾಯುದೇವರು ಹೇಳ್ತಾರೆ, ನೋಡಪ್ಪ, ಅರಮನೆಯಲ್ಲಿ ಬೆಕ್ಕುನು ಇರುತ್ತೆ, ಆನೆನೂ ಇರುತ್ತೆ. ರಾಜ ತಿಂದಿದ್ದ ಎಂಜಲನ್ನ ಬೆಕ್ಕಿಗೆ ಹಾಕ್ತಾರೆ ಹೊರತು ಆನೆಗೆ ಹಾಕಲ್ಲ. ಅಥವಾ ರಾಜನ ಸೇವಕ ಮಂಚದ ಮೇಲೆ ಬಂದು ಕೂತ್ಕೊಂಡು ಕಾಲು ಒತ್ತುತ್ತಾ ಇರ್ತಾನೆ. ಅವನ್ ರಾಜ್ಕುಮಾರ ಯಾವ್ದೋ ಊರಿನ ದೇಶದಲ್ಲಿ ಗುರುಕುಲದಲ್ಲೋ ಎಲ್ಲೋ ಒಂದ್ ಕಡೆ ಇರ್ತಾನೆ, ಅಥವಾ ಪರ ರಾಜ್ಯದಲ್ಲಿ ಆಡಳಿತ ನಡೆಸ್ತಿರ್ತಾನೆ. ಆದ್ರೆ ಆಡಳಿತ, ಅಧಿಕಾರ, ಪ್ರಾಶಸ್ತ್ಯ, ಮನಸ್ಸು, ಒಲವು ಎಲ್ಲವೂ ರಾಜ್ಕುಮಾರನಿಗಿದೆ ಹೊರತು ಹಾಸಿಗೆ ಮೇಲೆ ಕೂತ್ಕೊಂಡು ಕಾಲು ಒತ್ತಿದ ಸೇವಕನಿಗಲ್ಲ. ಮನಸ್ಸಿನಲ್ಲಿ ಯಾವುದಕ್ಕೆ ಶ್ರೇಷ್ಠವಾದ ಸ್ಥಾನ ಇದೆ ಅದು ದೇವರ ವಿಷಯದಲ್ಲೂ ಅದೇ ತರ ಅಂತ. ಹೀಗಾಗಿ ಭಗವಂತನ ಮನಸ್ಸಿನಲ್ಲಿ ನಾನಿದ್ದೀನಿ, ಈಗ ಅವನನ್ನು ನೆನ್ಸ್ಕೊಂಡಿದ್ದೀನಿ, ನಾನು ಬಂದಿದ್ದೀನಿ. ಏನ್ ನೀನ್ ಇಷ್ಟೊಂದು ಇವತ್ತು ಮಾತಾಡ್ತಾ ಇದೀಯಲ್ಲ ಅಂತ. ಅದಕ್ಕೆ ಶೇಷದೇವರು ಅಂತಾರೆ, ನಿನಗೆ ತುಂಬಾ ಅಹಂಕಾರ ಬಂದಿದೆ. ಶಾಶ್ವತವಾಗಿ ನಾನು ವೈಕುಂಠದಲ್ಲಿ ನೆಲೆಸುವಂತವನು, ನೀನೇನೋ ಈಗ ಬಂದು ಆಗ ಬಂದು ಹೋಗಿ ಬಂದು ಮಾಡ್ತಾ ಇರುವಂತವನು. ಅವನ್ ಏಕಾಂತದಲ್ಲಿ ಇದೀನಿ ಬಿಡ್ಬೇಡ ಅಂತ ಅಂದಿದ್ದಾನೆ, ಅದಕ್ಕೋಸ್ಕರ ಬಿಡಲ್ಲ. ಅದಕ್ಕೆ ವಾಯುದೇವ್ರ ಅಂತಾರೆ, ನೋಡು, ಯಾರನ್ನು ಬಿಡ್ಬೇಡ ಅಂದ್ರೆ ಬೇರೆಯವ್ರನ್ನೇ ಬಿಡ್ಬೇಡ ಅಂತಾನೆ ಹೊರತು ನನ್ನನ್ನೇ ಬಿಡ್ಬೇಡ ಅಂತಲ್ಲ. ಏಕೆಂದ್ರೆ ಜೀವೋತ್ತಮನಾದ ನನಗೆ ಲೋಕ ಸಂರಕ್ಷಣಾ ವ್ಯವಸ್ಥೆಯನ್ನ ಕೊಟ್ಟಿರೋದ್ರಿಂದ ನನಗೆ ಕಾಲ ಅಕಾಲ ಅಂತ ಏನಿಲ್ಲ, ನಾನು ಹೋಗ್ಬೇಕಾಗಿ ಬರುತ್ತೆ, ಬಿಡು ಅಂತ. ಅಷ್ಟೊತ್ತಿಗೆ ಒಳಗಡೆಯಿಂದ ಲಕ್ಷ್ಮೀ ದೇವಿಯವರು ಹೇಳಿದ್ರಂತೆ, ಮಕ್ಳ್ಯಾಕೋ ಇಬ್ರು ಗಲಾಟೆ ಮಾಡ್ಕೋತಾ ಇದಾರೆ, ಹೋಗ್ ಬನ್ನಿ ಅಂತ. ಸೊ ಅಂದ್ರೆ ಒಂದ್ ರೀತಿಯಲ್ಲಿ ತಂದೆ ಮಗನೇ ಜಗಳಾಡ್ತಾ ಇರೋದು. ಬ್ರಹ್ಮದೇವರ ಮಕ್ಕಳೇನೆ ಗರುಡಶೇಷ ರುದ್ರರು. ಸೊ ಹೀಗಾಗಿ ಏನೋ ಮಕ್ಕಳು ಗಲಾಟೆ ಮಾಡ್ಕೋತಾ ಇದಾರೆ, ಹೋಗಿ ಅಂದಾಗ ಭಗವಂತ ಬಂದಂತೆ. ಈ ಹಿಂದೆ ನಾವು ಕೃಷ್ಣ ಅವತಾರದಲ್ಲಿ ಒಮ್ಮೆ ಗರುಡ ಕಾಳಿಂಗನನ್ನ ಅಲ್ಲ ಕಾಳಿಂಗ ಗರುಡನಿಗೆ ತೊಂದರೆ ಕೊಟ್ಟಿದ್ದಕ್ಕೆ ನಂತರ ಬುದ್ಧಿ ಕಲಿಸೋದಕ್ಕೆ ಕಾಳಿಂಗ ಮರ್ದನ ಮಾಡಿದ್ದಾಯ್ತು. ಸೊ ಇಲ್ಲಿ ಆ ದ್ವಾರದಲ್ಲಿ ತನ್ನ ದಂಡವನ್ನು ಹಿಡ್ಕೊಂಡು ತುಂಬಾ ದರ್ಪದಿಂದ ಮಾತಾಡಿದಕ್ಕೆ ಕಡೆಗೆ ಭಗವಂತ ಬಂದು ಕೇಳಿದಂತೆ, ಏನಪ್ಪಾ ಇದು, ಏನ್ ನಡೀತಾ ಇದೆ ಇಲ್ಲಿ ಅಂತ. ಅದಕ್ಕೆ ಇಬ್ರು ತಮ್ಮ ತಮ್ಮ ಮಾತನ್ನ ಸಮರ್ಥನೆ ಮಾಡೋದಲ್ಲ, ಯಾವ ರೀತಿ ಏನ್ ನಡೀತು ಅನ್ನೋದನ್ನ ವಾಯುದೇವರು ಹೇಳಿದ್ರಂತೆ. ಅದಕ್ಕೆ ಮಲಯಾಚಲದಲ್ಲಿ ನೀನು 51,000 ಯೋಜನೆ ದೂರ ಇದೆ, ಅಲ್ಲಿ ಮಾತ್ರ ನೀನು ವಾಸ, ಹೋಗಿ ಬಂದು ಮಾಡ್ತೀಯ ಅನ್ನೋ ತರ ಎಲ್ಲ ನಡೀತು ಅಂತೆಲ್ಲ ಯಾವಾಗ ಹೇಳಿದಾಗ ಭಗವಂತ ಅನ್ನಂತೆ, ನೋಡಿ, ಬರೀ ಮಾತಾಡಿದ್ರೆ ಪ್ರಯೋಜನ ಇಲ್ಲ, ಇಬ್ರಲ್ಲಿ ಯಾರು ಶ್ರೇಷ್ಠರು ಅಂತ ನಿರೂಪಿತು ಆಗ್ಬಿಡ್ಬೇಕು. ಸರಿ, ಒಂದ್ ಕೆಲ್ಸ ಮಾಡೋಣ. ಈ ಆನಂದಗಿರಿ ಪರ್ವತ ಇದೆಯಲ್ಲ, ಮೇರು ಪರ್ವತದ ಮಗ, ಶೇಷದೇವ್ರಿಗೆ ಹೇಳ್ದ ಭಗವಂತ, ನೋಡು, ಆ ಆನಂದಗಿರಿ ಪರ್ವತ ಇದೆಯಲ್ಲ ಅದನ್ನ ನೀನು ಎಷ್ಟು ಗಟ್ಟಿಯಾಗಿ ಸಾಧ್ಯನೋ ಅಷ್ಟು ಗಟ್ಟಿಯಾಗಿ ನೀನು ಅದನ್ನ ಸುತ್ಕೊ. ಆಮೇಲೆ ವಾಯುದೇವ್ರು ಹೇಳ್ದ, ನೋಡು, ನೀನು ಎಷ್ಟು ದೂರ ಸಾಧ್ಯವೋ ಅಷ್ಟು ದೂರ ಅದನ್ನ ಬಿಸಾಕು. ಈಗ ವಾಯುದೇವ್ರ ಶ್ರೇಷ್ಠನಾದ್ರೆ ಅದು ಅಳ್ಳಾಡಬಾರ್ದು. ಶೇಷದೇವ್ರ ಶ್ರೇಷ್ಠ ಆಗಿದ್ದರೆ ಅಂದ್ರೆ ಅವಾಗ ಅದು ಶೇಷದೇವ್ರ ಶ್ರೇಷ್ಠ ಅಂತ ಆಗತ್ತೆ, ಅವ್ರು ಅಳ್ಳಾಡಿಸ್ದೆ ಹೋದ್ರೆ ಅಂತ. ಸರಿ, ಆಮೇಲಿಂದ ಶೇಷದೇವರು ತಮ್ಮ ಎಲ್ಲಾ ಶಕ್ತಿಯನ್ನ ಮೀರಿ ಆ ಪರ್ವತವನ್ನ ಸುತ್ತಿ ಹಿಡ್ಕೊಂಡ್ರು. ಯಾವಾಗ ಪರ್ವತವನ್ನ ಸುತ್ತಿ ಹಿಡ್ಕೊಂಡ್ರೋ, ಈ ವಾಯುದೇವರು ಏನ್ ಮಾಡಿದ್ರು, ತಮ್ಮ ಕಿರುಬೆರಳಿನಿಂದ, ಆ ಕಿರುಬೆರಳಿನ ತುದಿಯಿಂದ ಅದನ್ನ ಸುಮ್ನೆ ಟಚ್ ಕೊಟ್ರೆ ಅದು 50,000 ಯೋಜನೆ ದೂರ ಹೋಗಿ ಬಿತ್ತಂತೆ. 1 ಯೋಜನೆ ಅಂದ್ರೆ 600 ಕಿಲೋಮೀಟರ್, ಅಷ್ಟು ದೂರ ಹೋಗಿ ಬಿತ್ತಂತೆ. ಕಡೆಗೆ ಅಷ್ಟೊತ್ತಿಗೆ ಈ ಮೇರು ಪರ್ವತ ಅಂದ್ರೆ ಈ ಆನಂದಗಿರಿ ಪರ್ವತದ ತಂದೆ ಬಂದು ಬೇಡ್ಕೊಂಡಂತೆ, ನೋಡಪ್ಪ, ನಿಮ್ಮಿಬ್ಬರ ಜಗಳದಲ್ಲಿ ಭಗವಂತ ನನ್ನ ಮಗ ಚೂರ್ ಆಗ್ತಾ ಇದ್ದಾನೆ, ನುಚ್ಚುನೂರಾಗ್ಬಿಡ್ತಾನೆ, ಅದರಿಂದ ದಯವಿಟ್ಟು ನೀವು ಕರುಣೆ ತೋರಿ ಆ ಪರ್ವತವನ್ನ ಬಿಟ್ಟುಬಿಡಿ ಅಂತ. ಅದಕ್ಕೆ ಒಂದು ಉಲ್ಲೇಖ ಕೊಡ್ತಾರೆ, ವಾಯುದೇವರ ಶಕ್ತಿ ಎಷ್ಟು ಅಂತ. ರಾಮಾಯಣ ಕಾಲದಲ್ಲಿ ನಡೆದಂತಹ ಸಂದರ್ಭವನ್ನ ಒಂದು ಉಲ್ಲೇಖ ಮಾಡ್ತಾರೆ, ಎಷ್ಟು ಶಕ್ತಿ ಇದೆ ಅವ್ರಿಗೆ ಅಂತ. ಈ ಲಕ್ಷ್ಮಣನಿಗೆ ಸಂಜೀವಿನಿ ಪರ್ವತ ತರಬೇಕಿತ್ತಲ್ಲ,
ಆ ಸಂಜೀವಿನಿ ಪರ್ವತ ತರುವಂತಹ ಸಂದರ್ಭದಲ್ಲಿ ಸಮಯ ಹೆಚ್ಚೇನಿರ್ಲಿಲ್ಲ. ಸಮಯ ತುಂಬಾ ಕಡಿಮೆ ಇತ್ತು. ಅಷ್ಟ್ರಲ್ಲಿ ಇವ್ರು ಹೋಗಿ ತರುವಂತಹ ಕೆಲಸ ಇತ್ತು. ಅದು ಹೇಗಿದೆ ಅಂತಂದ್ರೆ, ಇಡೀ ಬ್ರಹ್ಮಾಂಡಕ್ಕೆ ಗಂಧಮಾದನ ಪರ್ವತ ಅಂತ ಹೇಳ್ತೀವಲ್ಲ, ಸಂಜೀವಿನಿ ಪರ್ವತ ತರೋದ್ರೊಳಗಡೆ ಆ ಗಂಧಮಾದನ ಪರ್ವತ ಇರೋದು. ಅಲ್ಲಿ ಔಷಧಿ ಇದೆ, ಅದೆಲ್ಲ ಇದೆ ಅನ್ನೋದು ಯಾರಿಗೂ ಕಣ್ಣಿಗ್ ಕಾಣಿಸಲ್ಲ. ಆ ರೀತಿಯಾಗಿ ಅದ್ರ ಲೆಕ್ಕಾಚಾರ ಇರೋದು. ಅದು ಒಂದು ಈ ಇಡೀ ಬ್ರಹ್ಮಾಂಡದ ಮೇಲೆ ಇನ್ನೊಂದು ಪರ್ವತ ಇಟ್ಟು ಒಂದು ಮೊಳೆ ಹೊಡೆದ್ರೆ ಹೇಗಿರುತ್ತೆ, ಆ ರೀತಿಯಾಗಿ ಆ ಗಂಧಮಾದನ ಪರ್ವತ ಕೆಲಸ ಮಾಡೋದು. ಸೊ ಗಂಧಮಾದನ ಪರ್ವತವನ್ನ ಅವರು ಕಿತ್ತು ತೆಗೆದಾಗ ಮಿಕ್ಕ ಎಲ್ಲ ಸಂಜೀವಿನಿ ಪರ್ವತಗಳೆಲ್ಲ ಹೊರಗೆ ಬರುತ್ತೆ. ತಮ್ಗೇನ್ ಬೇಕೋ ಅದನ್ನು ತಗೊಳ್ತಾರೆ, ಬರ್ತಾರೆ. ಇದಿಷ್ಟು ಪ್ರಕ್ರಿಯೆ ನಡಿಬೇಕು. ಅಂದ್ರೆ ಶ್ರೀಲಂಕಾದಿಂದ ಅಲ್ಲಿವರೆಗೂ ಹೋಗ್ಬೇಕು. ಇದಿಷ್ಟು ಪ್ರಕ್ರಿಯೆ ನಡೆಸ್ಬೇಕು. ಇದಿಷ್ಟು ನಡ್ಸಕ್ ಅವರು ತಗೊಂಡ ಸಮಯ ಎಷ್ಟು ಅಂದ್ರೆ 3 ಸಾರಿ ಕಣ್ಣು ಮಿಟುಕ್ಸಿದ್ರೆ ಎಷ್ಟು ಹೊತ್ತಾಗತ್ತೆ ಅಷ್ಟು ಹೊತ್ತು. 50,000 ಯೋಜನ ಶ್ರೀಲಂಕಾದಿಂದ ಆ ಪರ್ವತದ ತನಕ ಇರೋದು ಗಂಧಮಾದನ ಪರ್ವತ. ಅದು ಅದರಲ್ಲಿ 100 ಯೋಜನ ಔಷಧಿಗಳಿದೆ. ಅದೇ ಸಂಜೀವಿನಿ ಪರ್ವತವನ್ನ ಕಿತ್ತು ತರಬೇಕಾದ್ರೆ ಆ 100 ಯೋಜನದಷ್ಟು ಕಿತ್ತು ತರಬೇಕು ಅವರು. ಹೇಳಿದ್ನಲ್ಲ ಮೊಳೆ ತರ ಇದೆ ಅಂತ, ಅದನ್ನ ಕಿತ್ತು ತರಬೇಕು. ಸರಿ, 3 ಸರಿ ಕಣ್ಮಿಟಿಕ್ಸ್ಲಿಕ್ಕೇನು 1 ಕ್ಷಣ ಅಂತ ಹೇಳ್ತೀವಿ. 3 ಸೆಕೆಂಡು ಅಂದ್ರೆ 1 ಕ್ಷಣ ಅಂತ ಅರ್ಥ. ಸರಿ, ಅದಷ್ಟು 3 ಕ್ಷಣದಲ್ಲಿ ಅದನ್ನ ತಗೊಂಡು ಶ್ರೀಲಂಕಾಗ್ ಬಂದ್ರು. ಕೆಲ್ಸ ಎಲ್ಲ ಮುಗೀತು. ಈಗ ವಾಪಸ್ ತಗೊಂಡೋಗಿ ಇಡ್ಬೇಕಲ್ಲ. ವಾಪಸ್ ತಗೊಂಡೋಗಿ ಇಡ್ಲಿಲ್ವಂತೆ. ಅಲ್ಲಿಂದನೇ ಶ್ರೀಲಂಕಾದಿಂದನೇ ವಾಪಸ್ ಅದೇ ಜಾಗ ಕೆಸಿದ್ರು. ಈಗ ಕಿತ್ತಿದಾಗ ಒಂದಷ್ಟು ಮಣ್ಣುಗಳು ಹೊರಗೆ ಬಂದಿರುತ್ತೆ, ಕಲ್ಲುಗಳೆಲ್ಲ ಅಸ್ತವ್ಯಸ್ತವಾಗಿರುತ್ತೆ. ಇವ್ರು ವಾಪಸ್ ಇಟ್ಟಾಗ ಅದೆಲ್ಲ ಮೊದ್ಲು ಹೆಂಗಿತ್ತೋ ಹಂಗೆ ಆಗುವಷ್ಟು ಅಕ್ಯುರೇಟ್ ಆಗಿ ಎಸೆದ್ರಂತೆ. ಇದು ವಾಯುದೇವರ ಶಕ್ತಿ. ಅಂಥವನ ಮುಂದೆ ಈ ರೀತಿಯಾಗಿ ಶೇಷದೇವರು ಸ್ವಯಂ ತಮೋಗುಣದ ಅಭಿಮಾನಿ ದೇವತೆ, ರಾಜಸ ಸಾತ್ವಿಕ, ರಾಜಸ, ತಾಮಸ ಅಂತೀವಲ್ಲ ಹಾಗೆ. ಸೊ ಹೀಗಾಗಿ ಕಡೆಗೆ ಅವರಿಗೆ ಜ್ಞಾನೋದಯಾಗಿ ಬೇಡ್ಕೊಂಡ್ರಂತೆ ವಾಯುದೇವರನ್ನ. ನಾವು ಶೇಷದೇವರನ್ನ ಅಲ್ಲಗಳಿಬಾರದು. ಬ್ರಹ್ಮದೇವರು ಅಥವಾ ವಾಯುದೇವರು ವೇದಗಳನ್ನ ಪಠನೆ ಮಾಡ್ಬೇಕಾದ್ರೆ ಶಿಷ್ಯನ ರೂಪದಲ್ಲಿ ಬಂದು ಪಾಠವನ್ನ ಅತ್ಯಂತ ಪ್ರೀತಿಯಿಂದ, ಆಸಕ್ತಿಯಿಂದ, ಭಕ್ತಿಯಿಂದ ಕೇಳುವ ಮೊದಲನೇ ಶಿಷ್ಯನೇ ಶೇಷದೇವರು ಅಂತ ಹೇಳ್ತಾರೆ. ದೇವರ ಮೇಲೆ ನಮಗೆ ಭಕ್ತಿ ಹುಟ್ಟಕ್ಕೆ ಶೇಷದೇವರ ಪ್ರಾಧಾನ್ಯತೆ ತುಂಬಾ ಇದೆ. ಮುಂದೆ ಅದರ ಭಾಗಗಳು ಬರುತ್ತೆ. ನಾವೇನಾದ್ರು ಜೀವನದಲ್ಲಿ ಒಳ್ಳೇದ್ ಮಾಡೋದು, ಅದು ಕೈ ಹತ್ಬೇಕು ನಮ್ಗೆ ಅಂದ್ರೆ ನಮ್ಗೆ ಶೇಷದೇವರ ಕೃಪೆ ತುಂಬಾ ಬೇಕು. ರಾಹು ದೋಷ ಇಲ್ಲದೆ ಇರುವಂತಹ ರೀತಿಯಲ್ಲಿ ಅವನ ಜಾತಕ ಇರಬೇಕು. ಅದು ತುಂಬಾ ಪ್ರಧಾನವಾದ್ದು. ಅಷ್ಟು ಸುಲಭ ಅಲ್ಲ ಶೇಷದೇವರ ಕರುಣೆ ಸಂಪಾದನೆ ಮಾಡೋದು. ನಿಮ್ಗೆಲ್ರಿಗೂ ಗೊತ್ತೇ ಇದೆ. ಅಂಥ ದೊಡ್ಡ ಸ್ಥಾನ ಅದು. ಕಡೆಗೆ ಅವ್ರು ಕೇಳ್ಕೊಂಡ್ರಂತೆ, ಏನಪ್ಪಾ ಅಂತಂದ್ರೆ, ಭಗವಂತ ಇದ್ನಲ್ಲ, ಕ್ಷಮೆ ಕೇಳಿ ಈ ರೀತಿ ಆಗ್ದಂಗ್ ನೋಡ್ಕೊ ಅಂತ. ಆಮೇಲೆ ವಾಯುದೇವರಿಗೆ, ನಾನು ನಿನ್ನ ಶಿಷ್ಯನ ಸ್ಥಾನದಲ್ಲಿ ಇದ್ದಿದ್ದು ತಪ್ಪಾಯ್ತು, ಕ್ಷಮಿಸು ಅಂದಾಗ, ಮತ್ತೆ ಏನದು ತುಂಬಾ ಅಹಂಕಾರದಿಂದ ಮಾಡ್ದಿ, ಮಾನಿನ ಅಂತೆಲ್ಲ ಬೈದಿ. ಮಾನಿನ ಅಂತಂದ್ರೆ, ಮಾನ ಅಂತಂದ್ರೆ ಅಳತೆ ಅಂತ. ಅದು ಒಂದು ಅಂದ್ರೆ ನನಗಿಂತ ಯೋಗ್ಯತೆಯಲ್ಲಿ ದೊಡ್ಡ ಅಳತೆಯುಳ್ಳವನು, ನನಗಿಂತ ಶ್ರೇಷ್ಠವಾದವರು ತಂದೆ ಅಂತ. ಕಡೆಗೆ ಆ ರೀತಿಯಾಗಿ ತಮ್ಮ ತಪ್ಪನ್ನು ತಿದ್ದುಕೊಳ್ಳಕ್ಕೆ ಆ ಭಾಗವನ್ನ ಆ ರೀತಿಯಾಗಿ ಉಲ್ಲೇಖ ಮಾಡ್ತಾರಂತೆ ಶೇಷದೇವರು. ಅದ್ ಹೇಳ್ಬಿಟ್ಟು, ಯಾವುದೇ ಕಾರಣಕ್ಕೂ ಇನ್ಮೇಲೆ ಭಗವಂತನ ವಿರುದ್ಧ ಹೋಗುವಂತಹ ಮನಸ್ಸು ಬರದೇ ಇರೋ ಹಂಗೆ ನೋಡ್ಕೊ ನನಗೆ ಅಂತ ಶೇಷದೇವರು ವಾಯುದೇವ್ರನ್ನ ಕೇಳ್ಕೊಂಡ್ರಂತೆ. ಅದಕ್ಕೆ ಯಾವ್ದೋ ಒಂದು ಅಸುರಾವೇಶದಿಂದ ಈ ರೀತಿ ನಡ್ಕೊಂಡ್ಬಿಟ್ಟೆ, ಆ ರೀತಿ ನಡ್ಕೊಳ್ದೇ ಇರೋಂಗ್ ಮಾಡು ಅಂತ. ಸರಿ, ಇದಕ್ಕೆ ಭಗವಂತ ಕಡೆಗೆ ಅನ್ನಂತೆ, ನೋಡು, ನಿನ್ನ ತಪ್ಪಿಗೆ ನಾನು ಕ್ಷಮಾಪಣೆ ನೀಡಿದೀನಿ ಅಂತ. ಅದಕ್ಕೆ ನಿನ್ನ ಸೇವೆ ಬಿಟ್ಟು ನಾನು ದೂರ ಮಾಡ್ಬೇಡ ಅಂತ ಕೇಳ್ಕೊಂಡಿದ್ದಕ್ಕೆ, ಆಯ್ತು ನೀನು ಈ ಆನಂದಗಿರಿ ಪರ್ವತ ಅಂದ್ರೆ ಈಗ ತಿರುಮಲ ಬೆಟ್ಟ ಇದೆಯಲ್ಲ, ಈ ಆನಂದಗಿರಿ ಪರ್ವತದಲ್ಲಿ ಹೋಗಿ ನೀನು ಅಷ್ಟೂ ಪರ್ವತವನ್ನ ಸೇರಿಸಿ ಆವರಿಸ್ಕೊ, ನಾನು ಆಮೇಲೆ ಬಂದು ನೆಲೆಸ್ತೀನಿ ಅಂತ. ಈ ಘಟನೆ ನಡೆಯಕ್ಕೆ ಮಧ್ಯದಲ್ಲಿ 6 ತಿಂಗಳ ಗ್ಯಾಪು. ಈ ಘಟನೆ ನಡೆದ 6 ತಿಂಗಳ ಆದ್ಮೇಲೆ ವೈಕುಂಠದಿಂದ ಭಗವಂತ ಆ ತಿರುಮಲದಲ್ಲೂ ಹೋಗಿ ನೆಲೆಸಿದ್ದು. ಈಗ ನಾವು ಅದನ್ನ ಶೇಷಾದ್ರಿ ಅಂತ ಯಾಕೆ ಕರಿತೀವಿ ಅಂದ್ರೆ, ಇಡೀ ಪರ್ವತವು ಶೇಷದೇವರ ಆವರಿಸ್ಕೊಂಡಿರುವಂತಹ ಒಂದು ರೂಪ ಅಷ್ಟೇ ಅಲ್ಲದೆ
ಈ ಗರ್ಭಗುಡಿಯಲ್ಲಿ ನಿಂತಿದ್ದಾನಲ್ಲ ಭಗವಂತ, ಶೇಷದೇವರ ತಲೆಯ ಮೇಲೇನೆ ನಿಂತಿರೋದಂತೆ. ಅಲ್ಲಿ ನೀನ್ ಮುಖ ಮಾಡಿ ಎಲ್ಲಿ ಮುಖ ಮಾಡ್ಕೊಂಡು ನಿಂತ್ಕೋತೀಯೋ, ನಾನು ಎಲ್ಲಿರ್ತೀನೋ ಅಲ್ಲಿ ಕರೆಕ್ಟಾಗಿ ಮುಖ ಮಾಡಿ ನಿಂತ್ಕೋ, ನಿನ್ನ ತಲೆ ಮೇಲೇನೆ ಕಾಲಿಟ್ಟು ನಾನು ನೆಲೆಸ್ತೀನಿ ಅಲ್ಲಿ ಅಂತ ಭಗವಂತ ಹೇಳಿದನಂತೆ. ಸೊ ಈಗ ಯಾಯನ ಗರ್ಭಗುಡಿಯಲ್ಲಿ ಭಗವಂತನನ್ನು ನೋಡ್ತೀವಿ, ಅವನ ಪಾದದ ಕೆಳಗೆ ಆ ಶೇಷದೇವರ ಆವಾಸ ಸ್ಥಾನ ಇದೆ ಅನ್ನೋದು ಅಷ್ಟು. ಅದು ಮೊದಲು ಹೇಳಿದ್ದೆ ನಾನು, ರಂಗದಾಸ, ಶ್ರೀನಿವಾಸ, ಗೋಪಿನಾಥ ತೆಗಿಬೇಕಾದ್ರೆ ಒಂದು ಹುತ್ತದಲ್ಲಿ ಹೂತ್ಕೊಂಡಿದೀನಿ ಅಂತ. ಆ ಹುತ್ತದಲ್ಲಿ ಶ್ರೀನಿವಾಸ ಇದ್ದೆ ಅನ್ನೋದು ನಮ್ಗೆಲ್ರಿಗೂ ಗೊತ್ತೇ ಇದ್ದಿಲ್ಲ, ಚರಿತ್ರೆ ವಿಷಯ. ಅದು ಒಂದಾದ್ರೆ, ಲೌಕಿಕ ಚರಿತ್ರೆ ಆದ್ರೆ ವೈಕುಂಠದಲ್ಲಿ ನಡೆದ ಒಂದು ಚರಿತ್ರಾರ್ಹಕವಾದಂತಹ ಒಂದು ವಾಸ್ತವ ಶಕ್ತಿ ಸತ್ಯ ಅದು ಅಂತ. ಸೊ ಹೀಗಾಗಿ ಆ ಪರ್ವತಕ್ಕೆ ಅವತ್ತಿನಿಂದ ಶೇಷಾದ್ರಿ ಅನ್ನುವಂತಹ ಹೆಸರು ಬಂತು. ಸರಿ, ಮುಂದೆ ಈ ಪರ್ವತ ವೆಂಕಟಾಚಲ ಅಥವಾ ವೆಂಕಟಾದ್ರಿ ಯಾಕಾಯ್ತು ಅನ್ನುವಂತಹದ್ದು ಇನ್ನೊಂದು ಸಂದರ್ಭ ಬರುತ್ತೆ. ಏನು ಅಂತಂದ್ರೆ, ಕಲಿಯುಗದಲ್ಲಿ ಇದನ್ನ ವೆಂಕಟಶೈಲ ಅಂತ ಕರಿತೀವಿ. ಹಿಂದೆ ಒಬ್ಬ ಸೋಮಯಾಜಿ ಅಂತಿದ್ದ. ಸೋಮಯಾಗ ಮಾಡ್ತಾ ಇದ್ದಂಥವನು. ಅವನು ಕಾಳಹಸ್ತಿಯಲ್ಲಿ ವಾಸವಾಗಿದ್ದ. ಕಾಳಹಸ್ತಿ ಅಂತಂದ್ರೆ, ಕಾಳ ಅಂತಂದ್ರೆ ಶ್ರೀಕಾಳಹಸ್ತಿ ಅಂತ. ಶ್ರೀ ಅಂದ್ರೆ ಜೇಡ, ಕಾಳ ಅಂತಂದ್ರೆ ಸರ್ಪ, ಹಸ್ತಿ ಅಂತಂದ್ರೆ ಆನೆ. ಆ ಕಥೆ ನಿಮ್ಗೆಲ್ರಿಗೂ ಗೊತ್ತೇ ಇದೆ. ಆ ಮೂರು ಭಕ್ತರು ಹೇಗೆ ತಮ್ಮ ತಮ್ಮ ಭಕ್ತಿಯನ್ನ ಪ್ರತಿನಿತ್ಯದಲ್ಲಿ ಪ್ರದರ್ಶನ ಮಾಡ್ತಾ ಇದ್ರು ಅಂತ. ಇವರು ಮೂರು ಜನ ಋಷಿಗಳು, ಶಾಪದಿಂದ ಹಾಗಾಗಿದ್ರು. ಸೊ ಕಡೆಗೆ ಮೂರೂ ಜನ ಶಿವನನ್ನ ಕುರಿತು ತಪಸ್ಸು ಮಾಡಿದ ನಂತರ ಆ ಪಾಪದಿಂದ ಮುಕ್ತಿಯಾದ್ರು. ಅದಕ್ಕೆ ಪೂರಕವಾಗಿ ಆ ಲಿಂಗದ ಮೇಲೆ ಈ ಮೂರೂ ಚಿತ್ರಗಳು ಕೆತ್ತಿವಿಯಂತೆ. ನೀವು ಶ್ರೀಶೈಲ ಹೋದಾಗ ನೋಡ್ಬೋದು. ಜೇಡ, ಯಾಕೆಂದ್ರೆ ಗರ್ಭಗುಡಿಲಿರೋ ಮೂಲ ವಿಗ್ರಹದ ಮೇಲೆ ಹಂಗೆಲ್ಲ ಯಾವ್ಯಾವ್ದು ಚಿತ್ರಗಳೆಲ್ಲ ಬಿಡ್ಸಕ್ ಆಗಲ್ವಲ್ಲ. ಅಷ್ಟೇಕೆ ದೇವ್ರು ಕೊಡುವಂತಹ ನಾವು ಯಾವುದೇ ವಸ್ತುಗಳ ಮೇಲೂ ನಮ್ಮ ಹೆಸರು ಹಾಕಿ ಕೊಡೋಂಗಿಲ್ಲ. ಸುಮ್ನೆ ಜ್ಞಾಪಕ ಬಂತು ಅಂತ ಹೇಳ್ತಾ ಇದೀನಿ. ಯಾರೋ ಒಬ್ಬ ದೊಡ್ಡ ಕೋಟ್ಯಾಧಿಪತಿ ಒಂದು ದೊಡ್ಡ ವಜ್ರದ ಕಿರೀಟವನ್ನ ಮಾಡಿಸ್ಕೊಟ್ಟಂತೆ ಶ್ರೀನಿವಾಸನ್ಗೆ. ಅದನ್ನ ಹಾಕಕ್ಕೆ ಅಂತೆಲ್ಲ ಡಾಕ್ಯುಮೆಂಟೇಶನ್ ಎಲ್ಲ ಪ್ರೋಸೆಸ್ ಎಲ್ಲ ನಡೀತು. ನಂತರ ಸ್ಕ್ಯಾನ್ ಮಾಡೋವಾಗ ಗೊತ್ತಾಯ್ತು, ಲೇಸರ್ ನಲ್ಲಿ ಒಳಗಡೆ ಮೈನ್ಯೂಟ್ ಆಗಿ ತನ್ನ ಹೆಸರು ಹಾಕ್ಸಿದ್ದ ಅಂತ. ಕಡೆಗೆ ಅದನ್ನ ರಿಜೆಕ್ಟ್ ಮಾಡ್ಬಿಟ್ಟು ಅದ್ರ ಮೌಲ್ಯವನ್ನ ಈ ಹುಂಡಿನಲ್ಲಿ ಬರೋ ಕಾಣಿಕೆಯನ್ನ ಲೆಕ್ಕದಲ್ಲಿ ಮಾತ್ರ ತಗೊಂಡ್ರಂತೆ. ಅದು ದೇವರಿಗೆ ಹಾಕಕ್ಕೆ ಅಂತ ಕಿರೀಟವನ್ನು ಉಪಯೋಗಿಸ್ಲಿಲ್ವಂತೆ. ಹಾಗೆ ನಾವು ದೇವರಿಗೆ ಕೊಡೋ ಯಾವುದೇ ವಸ್ತು ದೇವರಿಗೆ ತಲುಪುತ್ತೆ. ಅವ್ನು ನೋಡದೆ, ಅವನ ಸರ್ವ ಚಕ್ಷುಷ, ಅವನು ಎಲ್ಲಾ ಕಡೆಗೂ ಕಣ್ಣಿರೋನು. ಅವನಿಗೋಗಿ ನಾವು ನಮ್ಮ ಹೆಸರು ಹಾಕಿಸ್ಕೊಂಡು ಏನ್ ಲೆಕ್ಕ ಕೊಡ್ಬೇಕು? ಸೊ ಹೀಗಾಗಿ ದೇವರ ಸೇವೆ ಮಾಡ್ಬೇಕಾರೆ ನಮ್ ಹೆಸರು ಬರುತ್ತೆ ಅಂತ ಯೋಚಿಸಬಾರ್ದು, ಮಾಡ್ತಾ ಇರೋದಷ್ಟೇ. ಅಂಥದ್ರಲ್ಲಿ ಆ ಭಕ್ತನನ್ನ ನೆನೆಸ್ಕೊಳ್ತೀನಿ, ಉದ್ಧಾರ ಮಾಡ್ತೀನಿ ಅನ್ನಕ್ಕೆ ಆ ಶಿವಲಿಂಗದ ಮೇಲೆ ಜೇಡ, ಆ ಸರ್ಪ ಹಾಗೂ ಆನೆಯ ಗುರುತಿದೆ ಅಂತಾನೂ ಉಲ್ಲೇಖ ಮಾಡ್ತಾರೆ. ಇದು ಸುವರ್ಣ ಮುಖರಿ ನದಿ ಹರಿಯತ್ತೆ ಅಂತ ಹೇಳಿದ್ನೆಲ್ಲ ಮೊನ್ನೆ ನಾನು. ತಿರುಮಲ ಬೆಟ್ಟದಿಂದ ಕೆಳಗಡೆ ಬರ್ಬೇಕಾದ್ರೆ ಒಂದು 40 ಕಿಲೋಮೀಟರ್ ಅಷ್ಟು ದೂರ. ದೇವರ ಗರ್ಭಗುಡಿಯಲ್ಲಿರೋ ಯಾವ ನಿರ್ಮಾಲ್ಯವೂ ಹೊರಗ್ ಬರಲ್ಲ. ಅಲ್ಲೇ ಒಳಗಡೆ ಇರುವಂತಹ ಬಾವಿಯಲ್ಲಿ ಹಾಕ್ತಾರೆ ಅಂತ ಹೇಳಿದ್ನೆಲ್ಲ, ಅದೆಲ್ಲ ಹರ್ಕೊಂಡು ಈ ಸುವರ್ಣ ಮುಖರಿ ನದಿ ಹತ್ರ ಹರ್ಕೊಂಡು ಬರುತ್ತೆ. ಅಲ್ಲಿ ಒಂದ್ ಕಡೆ ನೀವು ಕೆಳಗಡೆ ಶ್ರೀಕಾಳಹಸ್ತಿ ಅಲ್ಲಿ ಹೋದಾಗ ನೀವು ಎಲ್ಲಿ ನಿರ್ಮಾಲ್ಯ ಸಿಗತ್ತೆ ಅಂತ ಯಾರನ್ನ ಕೇಳಿದ್ರೆ ಕೂಡ ಅವ್ರು ನಿಮಗ್ ತೋರಿಸ್ತಾರೆ. ಅಲ್ಲೊಂದು ಕಲೆಕ್ಟ್ ಮಾಡ್ಕೊಳಕ್ಕಿಂತ ಒಂದು ಜಾಗ ಮಾಡಿಟ್ಟಿದಾರಂತೆ, ಗುಂಡಿ ತರ ಓಪನ್ ಮಾಡಿ, ಅಲ್ಲಿ ಬಂದ್ರೆ ಪ್ರಧಾನವಾಗಿ ಸಿಗ್ಲಿ ಅಂತ. ಸೊ ಹೀಗಾಗಿ ಆ ಜಾಗಕ್ಕೆ ಶ್ರೀಕಾಳಹಸ್ತೀಶ್ವರ ಅಂತ. ಈ ಸೋಮಯಾಜಿಗೆ ಮಕ್ಕಳಿರ್ಲಿಲ್ವಂತೆ. ಕಡೆಗೆ ಭಗವಂತನ ಅನುಸಂಧಾನದಿಂದ ಆತನಿಗೆ ಒಂದು ಗಂಡು ಮಗು ಸಂತಾನ ಆಗತ್ತೆ. ಯಾವಾಗ ಅಂತಂದ್ರೆ ಆತನ ಜೀವನದ 60ನೇ ವಯಸ್ಸಿನಲ್ಲಿ. ಅವನ ಭಕ್ತಿಗೆ ಮೆಚ್ಚಿ ಭಗವಂತ ಕರುಣಿಸಿ ಆತನ 60ನೇ ವಯಸ್ಸಿನಲ್ಲಿ ಒಂದು ಗಂಡು ಮಗುವನ್ನ ಕೊಡ್ತಾನೆ. ಆ ಗಂಡು ಮಗುವಿಗೆ ಏನೇನು ಸಂಸ್ಕಾರ ಮಾಡಬೇಕೋ ಎಲ್ಲಾ ಸಂಸ್ಕಾರಗಳನ್ನ ಮಾಡಿ, ನಾಮಕರಣಾದಿಗಳು ಶಾಸ್ತ್ರಬದ್ಧವಾಗಿ ಮಾಡಿ, ಅಕ್ಷರಾಭ್ಯಾಸವೆಲ್ಲ ಮಾಡಿಸಿ 8 ವರ್ಷಕ್ಕೆ ಮುಂಜಿ ಹಾಗೂ ಬ್ರಹ್ಮಚರ್ಯ ಈ ಎಲ್ಲಾ
ರೀತಿಯ ಕರ್ಮದ ಬದುಕುಗಳನ್ನ ಅಭ್ಯಾಸ ಮಾಡಿಸಿದ್ನಂತೆ 5 ವರ್ಷದಿಂದನೇ. ಎಲ್ಲಾ ದೇವರ ಸ್ತೋತ್ರಗಳು, ಆಚಾರ ವಿಚಾರಗಳ ಸಂಸ್ಕಾರಗಳು ಎಲ್ಲ ತುಂಬಿದ. ಸರಿ, ನಂತರ ಅವನ 20ನೇ ವಯಸ್ಸಿನಲ್ಲಿ ಆತನಿಗೆ ಮದುವೆ ಆಯಿತು. ಸೊ ಅವನ ಹೆಸರು ಮಾಧವ ಅಂತ. ಈ ಮಾಧವನ ಪಾತ್ರ ತುಂಬಾ ಇದೆ ಶ್ರೀನಿವಾಸ ಕಲ್ಯಾಣದಲ್ಲಿ. ಮೂಲತಃ ಮಾಧವ ಅನ್ನೋನು 3 ಅಲ್ಲ, ಒಟ್ಟು 5 ರೂಪದ 5 ಜನ್ಮವನ್ನು ಪಡೆದಿದ್ದಾನೆ. ಆಕಾಶರಾಜ ಅಂತ ನಾವು ಸಂಬೋಧಿಸ್ತೀವಿ ಪದ್ಮಾವತಿಯ ತಂದೆ, ಅವನು ಬೇರೆ ಯಾರು ಅಲ್ಲ, ಇದೇ ಮಾಧವ ಬ್ರಾಹ್ಮಣ. ಅವನ ಹಿಂದೆ ಏನೋ ಒಂದೆರಡು 3 ಜನ್ಮಗಳಿದ್ವು, ಅದನ್ನು ನಾವು ತಿಳ್ಕೊಬೇಕಾಗಿದೆ. ಕುಶಕೇತು ಅಥವಾ ಕುಶಧ್ವಜ ಅಂತ. ಈ ಕುಶಧ್ವಜ ಅಲ್ಲ, ಅಂದ್ರೆ ಆಕಾಶ ರಾಜನ ತಮ್ಮ ಕುಶಧ್ವಜ ಅಲ್ಲ, ಬೇರೆ ಒಬ್ಬ ರಾಜ ಇದ್ದ ಕುಶಕೇತು ಅಂತ, ಅವನಾಗಿದ್ದ. ಆಮೇಲೆ ಭೀಷ್ಮಕ ರಾಜ ಆಗಿದ್ದ. ಭೀಷ್ಮಕ ರಾಜ ಅಂತಂದ್ರೆ ಅವನು ಸೂರ್ಯನಾಮಕ ಮಿತ್ರ. ಅವನು ಅಂದ್ರೆ ಒಂದು ಸೂರ್ಯನ ಸ್ಥಾನದಲ್ಲಿರುವವನು. ಶುಚಿ ಅನ್ನುವಂತಹ ಅವತಾರ ಒಂದು. ಭೀಷ್ಮಕ ರಾಜ ಯಾರು ಅಂದ್ರೆ ರುಕ್ಮಿಣಿಯ ತಂದೆ. ಈಗ ವೆಂಕಟಾದ್ರಿ ಯಾಕಾಯ್ತು ಅಂತ ಹೇಳಕ್ ಹೊರಟಿರೋದು ಕತೆ. ಆ ವೆಂಕಟಾದ್ರಿಯಲ್ಲಿ ಒಬ್ಬ ಸೋಮಯಾಜಿ ಅಂತಿದ್ದ, ಸೋಮಯಾಗ ಮಾಡೋನು. ಎಲ್ಲಿ? ಕಾಳಹಸ್ತಿಲಿ. ಅವನು ತನ್ನ ಜೀವನದ 60ನೇ ವಯಸ್ಸಿನಲ್ಲಿ ಒಂದು ಗಂಡು ಮಗುವನ್ನ ಪಡಿತಾನೆ. ಎಲ್ಲ ಸಂಸ್ಕಾರಗಳು ಆ ಮಗುವಿಗೆ ಆಗಿದೆ. 20ನೇ ವಯಸ್ಸಿಗೆ ಮಗು ಆಯ್ತು, ಮದುವೆನೂ ಆಯ್ತು, 8 ವರ್ಷಕ್ಕೆ ಮುಂಚೆನೂ ಆಯ್ತು, ಎಲ್ಲ ವೇದಾಧ್ಯಯನನೂ ಆಯ್ತು. ಆ ಮಾಧವನ ಮೂಲ ರೂಪ ಯಾವುದು ಅಂತ ನಾವು ತಿಳ್ಕೊಬೇಕು. ಅದನ್ನ ಹೇಳಕ್ ಹೊರಟಿರೋದೀಗ. ರುಕ್ಮಿಣಿಯ ತಂದೆ ಅಂದ್ರೆ ಒಂದೊಂದು ಜನ್ಮದಲ್ಲಿ ನಾನು ಹೇಳಕ್ ಹೊರಟಿರೋದು. ರುಕ್ಮಿಣಿಯ ತಂದೆ ಭೀಷ್ಮಕ ರಾಜ ಅಂತ ಅವನ ಹೆಸರು. ಈಗ ಪದ್ಮಾವತಿಯ ತಂದೆಯಾಗಿ ಮುಂದೆ ಹುಟ್ಟವನಿದ್ದಾನೆ, ಅವನು ಆಕಾಶ ರಾಜ ಆಗ್ತಾನೆ. ಇದರ ಹಿಂದೆ ಕುಶಧ್ವಜ ಅಂತಿದ್ದ. ಅವನ ಮೂಲ ರೂಪದಲ್ಲಿ ಶುಚಿ ಅನ್ನುವಂತಹ ಸೂರ್ಯನ ಸ್ಥಾನದಲ್ಲಿರುವಂತಹ ಒಬ್ಬ ದೇವತೆ. ಇದಿಷ್ಟು ಈ ಮಾಧವ ಬ್ರಾಹ್ಮಣನ ಹಳೆಯ ಜನ್ಮಗಳ ಅಥವಾ ಮುಂದೆ ಬರುವ ಜನ್ಮದ ಪರಿಚಯ. ಒಂದು ಘಟನೆ ನಡೆದಿರುತ್ತೆ ರುಕ್ಮಿಣಿಯ ತಂದೆ ಆಗಿದ್ದಾಗ. ಏನು ಅಂತಂದ್ರೆ, ರುಕ್ಮಿಣಿ ಸ್ವಯಂವರಕ್ಕೆ ಇವನು ಕೃಷ್ಣನನ್ನ ಕರೆದಿರಲ್ಲ. ರುಕ್ಮಿ ಹಾಗೂ ಶಿಶುಪಾಲ, ಕಂಸ ಅವ್ರಗಳಿಗೆಲ್ಲ ರುಕ್ಮಿಣಿನ ಕೃಷ್ಣನ್ ಕೊಡೋದು ಇಷ್ಟ ಇರಲ್ಲ, ರುಕ್ಮಿಗೂ ಇಷ್ಟ ಇರಲ್ಲ. ಆದ್ರೆ ಭೀಷ್ಮಕ ಮೂಲತಃ ಕೃಷ್ಣನ ಭಕ್ತ. ಆದ್ರೆ ಸ್ವಲ್ಪ ವಯಸ್ಸಾಗಿದೆ, ಅಸಹಾಯಕ, ಮಗ ಜೋರಿದಾನೆ, ಅವರೆಲ್ಲ ದುಷ್ಟರು ಅಂತ ರುಕ್ಮಿಣಿನ ಹೆಂಗೆ ಕೃಷ್ಣನ್ ಕೊಡೋದು ಅಂತ ಅವನಿಗೆ ಅಸಮಾಧಾನ ಇರುತ್ತೆ. ಆದ್ರೆ ಮನ್ಸಲ್ಲಿ ಉದ್ದೇಶ ಇರುತ್ತೆ. ಸೊ ಯಾವಾಗ ಕೃಷ್ಣನಿಗೆ ವಿಷಯ ತಿಳಿಯುತ್ತೋ, ಪತ್ರ ಸಿಗುತ್ತೋ, ಅವನು ಊರಿಗೆ ಪ್ರವೇಶ ಮಾಡುವಂತಹ ಸಂದರ್ಭದಲ್ಲಿ ಕೃಷ್ಣ ಇವನ್ ಬರ್ತಿರೋ ತೇಜಸ್ಸಿಗೆ, ಬರ್ತಿರೋ ರಭಸಕ್ಕೆ ಎಲ್ರಿಗೂ ಸಿಕ್ಕಾಪಟ್ಟೆ ಭಯ ಆಗೋಗುತ್ತೆ. ಅವ್ರು ಯಾರ್ಯಾರು ಬೀಡು ಬಿಟ್ಟಿದ್ರು ಆ ಟೆಂಟ್ಗಳೆಲ್ಲ ಹಾರ್ಕೊಂಡು ಹೊರಟೋಗ್ಬಿಡುತ್ತೆ, ಸ್ವಯಂವರಕ್ಕೆ ಅಂತ ಏರ್ಪಡಿಸಿದ್ದೆಲ್ಲ. ಕಡೆಗೆ ಇವನು ಲೋಕದಲ್ಲಿ ಅನ್ಕೊಂಡಿರೋದೇನು ಅಂತಂದ್ರೆ ಕೃಷ್ಣ ರುಕ್ಮಿಣಿನ ಹಾರಿಸ್ಕೊಂಡು ಹೋದ. ದೇವರಂಥ ಅಧರ್ಮವಾದ ಯಾವ ಕೆಲಸವನ್ನು ಮಾಡಲ್ಲ. ಕಡೆಗೆ ಏನ್ ಮಾಡ್ತಾನ ಅವನು, ಫಸ್ಟ್ ರುಕ್ಮಿಣಿಯ ತಂದೆ ಭೀಷ್ಮಕ ರಾಜನಿಗೆ ಹೋಗಿ, ಈ ರೀತಿ ನಿನ್ನ ಮಗಳು ಪತ್ರ ಬರೆದಿದ್ದಾಳೆ, ಅದಕ್ಕೆ ನಾ ಬಂದಿದ್ದೀನಿ ಅಂತ. ಆಗ ರುಕ್ಮಿಣಿ ಹೆಂಗ್ ಪತ್ರ ಬರೆದ್ಲು ತಂದೆ ವಿರುದ್ಧ ಅನ್ಕೋಬಾರ್ದು. ತನ್ನ ಮನಸ್ಸಿನ ಭಾವನೆಯನ್ನ ತಂದೆಗೆ ಹೇಳಿ, ತಂದೆಗೆ ಪತ್ರವನ್ನ ತೋರಿಸಿ ಬರೆದಂತಹ ಪತ್ರ ಅದು. ಸೊ ಭೀಷ್ಮಕ ರಾಜನಿಗೆ ಎಲ್ಲಾ ಚಿತ್ರಣವೂ ಗೊತ್ತಿತ್ತು. ಪರಿಸ್ಥಿತಿ, ಮನಸ್ಥಿತಿ, ಅವನ ಮನಸ್ಥಿತಿ ಎಲ್ಲವೂ ಗೊತ್ತಿತ್ತು. ಶ್ರೀ ಕೃಷ್ಣ ಬಂದು ಭೀಷ್ಮಕಂಗ್ ಹೇಳ್ತಾನೆ, ನೋಡು, ನನಗೆ ಹೆಣ್ಣುಗಳಿಗೇನ್ ಬರ ಇಲ್ಲ, ನನಗೆ ಮದುವೆ ಆಗ್ತೀನಿ ಅಂತ ಬಯಸೋರು ತುಂಬಾ ಜನ ಇದ್ದಾರೆ. ನಿನ್ನ ಮಗಳಿಗಿಂತ ಅತ್ಯಂತ ಸೌಂದರ್ಯವತಿಯರೂ ಇದ್ದಾರೆ, ಗುಣವತಿಯರೂ ಇದ್ದಾರೆ. ಬೇಕಾದ್ರೆ ನನ್ನಲ್ಲೇ ಇರುವಂತಹ ಲಕ್ಷ್ಮಿಯ ಸನ್ನಿಧಾನವನ್ನ ನೋಡು ಅಂತ ಅದೇ ರುಕ್ಮಿಣಿಯ ರೂಪವನ್ನ ಅವನ ತನ್ನ ವಿಶ್ವರೂಪ ದರ್ಶನ ಅವನಿಗೆ ಮೊದಲು ತೋರಿಸಿದ್ದು. ಮಹಾಭಾರತದಲ್ಲಿ ನೋಡಿದ ವಿಶ್ವರೂಪ ದರ್ಶನ ಅದು 2ನೇದು. ಮೊದಲನೇ ವಿಶ್ವರೂಪ ದರ್ಶನ ಭಗವಂತ ತೋರಿಸಿದ್ದು ಇವನಿಗೇನೆ. ಸೊ ವಿಶ್ವರೂಪ ದರ್ಶನವನ್ನ ತೋರಿಸಿದಾಗ ಅದರಲ್ಲಿ ಅವನ ಒಡವೆಗಳು, ಸರ್ವಾಂಗದಲ್ಲೂ ಲಕ್ಷ್ಮಿಯ ವಾಸಸ್ಥಾನ ಎಷ್ಟರ ಮಟ್ಟಿಗಿದೆ ಅಂತ ನೋಡ್ತಾನೆ ಭೀಷ್ಮಕ ರಾಜ ಆ ದಿವ್ಯ ದೃಷ್ಟಿ ಕೊಟ್ಟಾಗ. ಆವಾಗ ಆ ರುಕ್ಮಿಣಿ ಏನಿದ್ದಾಳೆ, ಇಲ್ಲಿ ಭೀಷ್ಮಕ ರಾಜನಿಗೆ ಮಗಳಾಗಿ ಹುಟ್ಟಿದಳಲ್ಲ ಆ ರುಕ್ಮಿಣಿ, ಅವಳಿಗಿಂತ ಅನೇಕ ಅನಂತ ಪಟ್ಟು
ಹೆಚ್ಚು ಸೌಂದರ್ಯವತಾಗಿ ಕೃಷ್ಣನ ದೇಹದಲ್ಲಿ ಅವನ ಒಡವೆಗಳಲ್ಲಿ ಸರ್ವಾಂಗಗಳಲ್ಲಿ ಇರುವಂತಹದ್ದನ್ನ ಅವ್ನು ನೋಡಿದಾಗ ಅಯ್ಯೋ ನನ್ ಮಗಳು ಎಷ್ಟು ಆರ್ಡಿನರಿ ಆಗಿದ್ದಾಳೆ, ಇವಳು ಎಷ್ಟು ಚೆನ್ನಾಗಿದ್ದಾಳಲ್ಲ ಅಂತ ಅನ್ಕೊಂಡು ಅವಾಗ ಅವನಿಗೆ ಜ್ಞಾನೋದಯ ಆಗುತ್ತೆ. ಆ ದಿವ್ಯ ದೃಷ್ಟಿಯ ವಿಶ್ವರೂಪ ದರ್ಶನ ಮಾಡಿದಾಗ ಕಡೆಗೆ ಅವನು ಹೇಳ್ತಾನೆ, ಸರಿ ಸರಿ ನನ್ ಮಗಳನ್ನ ನಾನು ನಿನಗೆ ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡಿರ್ತಾನೆ. ಆದ್ರೆ ಆ ವಿಷಯನಲ್ಲೇ ಬಿಟ್ಬಿಡ್ತಾನೆ. ಆದರೆ ಮುಂದೆ ಇವರಿಬ್ಬರೇ ತಮ್ಮ ವ್ಯವಸ್ಥೆಯಂತೆ ಲಕ್ಷ್ಮೀನಾರಾಯಣರಿಬ್ಬರು ಕೃಷ್ಣ ರುಕ್ಮಿಣಿಯ ರೂಪದಲ್ಲಿ ವಿವಾಹ ಆಗ್ತಾರೆ. ಅದು ನಡೆದು ಹೋಗುತ್ತೆ. ಸೊ ಇಲ್ಲಿ ಒಂದು ಪ್ರಧಾನವಾದ ಅಂಶವನ್ನು ನಾವು ಪಾಠದಂತೆನೂ ಕಲಿಬೇಕು. ಗ್ರಹಗತಿಗಳು ಹೇಗೆ ಅನ್ನೋದ್ರ ಸೂಕ್ಷ್ಮವನ್ನು ನಾವು ತಿಳಿಬೇಕು. ಏನದು ಅಂತಂದ್ರೆ, ದೇವರಿಗೆ ಕೊಟ್ಟ ಪ್ರಮಾಣವನ್ನ ಮರೆತ್ರೆ ನಮ್ಗೆ ಉಳ್ಗಾಲ ಉಂಟೆ, ಇವನ ಕೆಲಸ ಮಾಡ್ದ, ಅದು ದೊಡ್ಡ ದೋಷ. ಆ ರೀತಿ ದೋಷ ಮಾಡುವಂತಹ ಗ್ರಹಚಾರ ಇವನಿಗೆ ಯಾಕೆ ಬಂತು? ಭೀಷ್ಮಕ ರಾಜ ಹೇಳ್ದೆ ಅಲ್ವಾ, ಮೂಲ ರೂಪದಲ್ಲಿ ಶುಚಿ ಎನ್ನುವಂತಹ ಸೂರ್ಯನ ಸ್ಥಾನಕ್ಕೆ ಇರುವಂತಹ ಒಬ್ಬ ದೇವತೆಯ ಹೆಸರು. ಸೂರ್ಯನ ಶತ್ರುಗಳು ಯಾರ್ಯಾರು, ದೇವತೆಗಳ ಶತ್ರುಗಳು ಯಾರ್ಯಾರು ಅಂತ ಮೊನ್ನೆ ಹೇಳಿದೆ ನಾನು. ಅದರಲ್ಲಿ ಸೂರ್ಯನ ಶತ್ರು ರಾಹು ಹಾಗೂ ಕೇತು. ಹೀಗಾಗಿ ಭೀಷ್ಮಕ ರಾಜ ಯಾವಾಗ ಭಗವಂತನಿಗೆ ಕೊಟ್ಟ ಪ್ರಮಾಣವನ್ನ ಮರ್ತ, ಆ ರಾಹುವಿನ ದೋಷ ಇವನಿಗೆ ಬಂತು, ತಗುಲ್ತು. ಹೀಗಾಗಿ ಅವನ ಶತ್ರುವಾದ್ರು. ಮುಂದೆ ಇದು ಅವನಿಗೆ ದೊಡ್ಡ ಬೆಲೆಯನ್ನು ತೆರುವಂತಹ ಗತಿ ಬರುತ್ತೆ. ಯಾವ ರೀತಿ ಬರುತ್ತೆ ಅಂತಂದ್ರೆ, ಈ ಮಾಧವ ಬ್ರಾಹ್ಮಣನಿಗೆ ಅವನ ತಂದೆ ಈ ಸೋಮಯಾಜಿ ಮದುವೆ ಮಾಡ್ತಾನೆ. ಮದುವೆ ಮಾಡಿದ್ಮೇಲೆ ಒಂದಿನ ಪಾಂಡ್ಯ ದೇಶದ ಶ್ರೇಷ್ಠವಾದ ಕನ್ಯೆನೇ ಅವನ ಮಡದಿ ಒಂದಿನ ಹೇಳ್ತಾನೆ, ಸಂಜೆ ಹೊತ್ತಲ್ಲಿ ಬಾ ನಾವಿಬ್ರು ವಿಹಾರ ಮಾಡಿ ಗ್ರಾಮ್ಯ ಸಂಬಂಧವನ್ನ ಬೆಳೆಸೋಣ ಅಂತ. ಅದಕ್ಕವಳು ಅತ್ಯಂತ ಸಂಸ್ಕಾರಯುತವಾದಂತಹ ಹೆಣ್ಮಗಳಾದ್ರಿಂದ ಹೇಳ್ತಾಳೆ, ಇಲ್ಲ ಇಲ್ಲ, ನಾವು ಸಂಜೆ ಹೊತ್ನಲ್ಲಿ ಈ ರೀತಿಯಾಗಿ ಸೇರೋದು ಇದು ಶಾಸ್ತ್ರ ವಿರೋಧವಾದದ್ದು. ಮನೆಯಲ್ಲಿ ದೊಡ್ಡವರಿದ್ದಾರೆ, ದನ ಕರುಗಳಿವೆ, ಮನೆಯಲ್ಲಿ ದೇವತೆಗಳಿದ್ದಾರೆ. ಈ ರೀತಿಯಾಗಿ ಹೊತ್ತಿಲ್ಲದ ಹೊತ್ತಲ್ಲಿ ನಾವು ಸೇರುವುದು ಶಾಸ್ತ್ರವಲ್ಲ, ಇದು ಅಧರ್ಮ ಅಂತ ಹೇಳ್ತಾಳೆ. ಅದಕ್ಕೆ ಅವನು ಹೇಳ್ತಾನೆ, ಇಲ್ಲ ನನಗೆ ಮನಸ್ಸಾಗಿದೆ, ಏನಾದ್ರು ಒಂದು ನೆಪ ಹೊಟ್ಟು ನೀನು ನೀರ್ ತಗೊಂಡ್ಬರ್ತೀನಿ ಅಂತ ಕಾಡಕ್ವಾ, ನಾನು ಕಟ್ಟಿಗೆ ತರ್ತೀನಿ ಅಂತ ಬರ್ತೀನಿ, ನಾವಿಬ್ರು ಅಲ್ಲೇ ಭೇಟಿ ಮಾಡೋಣ ಅಂತ. ಸೊ ಸಹಧರ್ಮಿಣಿಯಾಗಿ ಗಂಡನನ್ನ ಎಚ್ಚರಿಸುವ ಕೆಲಸವೂ ಮಾಡಿದ್ಲು. ಅದೇ ಸಹಧರ್ಮಿಣಿಯಾಗಿ ಅವನಿಗೆ ಸಮ್ಮತಿಸಕ್ಕೆ ಅವಳು ಹೂ ಅಂತ ಒಪ್ಕೊಂಡ್ಳು. ಸರಿ ಇಂಥವರಿಬ್ರು ಮನೆ ಬಿಟ್ಟು ಮನೆಯಿಂದ ಹೊರಡ್ತಾರೆ. ದಾರಿಲಿ ಹೋಗ್ಬೇಕಾದ್ರೆ ಇವನಿಗೆ ಅತ್ಯಂತ ಸಿಕ್ಕಾಪಟ್ಟೆ ದಿವ್ಯ ತೇಜಸ್ಸುಳ್ಳಂತಹ ತುಂಬಾ ಸುಂದರಳಾದಂತಹ ಒಂದು ಚಂಡಾಲ ಸ್ತ್ರೀಯನ್ನ ನೋಡ್ತಾನೆ. ಅವಳನ್ನು ನೋಡಿದಾಗ ಇವನಿಗೆ ಮನಸ್ಸು ಬದಲಾಗಿ ಹೋಗುತ್ತೆ. ಕಡೆಗೆ ಹೆಂಡತಿನಿಗೆ ನೀನ್ ಮನೆಗೆ ಹೋಗು, ನೀನೇನಂತೀಯೋ ನೋಡೋಣ ಅಂತ ಟೆಸ್ಟ್ ಮಾಡಕ್ಕೆ ನಾನು ಹಿಂಗೆ ಬಂದಿದ್ದು ಅಂತ ಕಳಿಸ್ಬಿಟ್ಟು ಇವನು ಅವಳ ಹತ್ರ ಹೋಗ್ತಾನೆ. ಹೋಗ್ಬಿಟ್ಟು ಅವಳ ಸೌಂದರ್ಯವನ್ನ ವರ್ಣಿಸಿ ಬ್ರಹ್ಮನನ್ನ ಬೈತಾನೆ. ಬ್ರಹ್ಮಂಗ್ ಬುದ್ಧಿ ಇಲ್ಲ, ಇಷ್ಟೆಲ್ಲ ದೊಡ್ಡ ಸೌಂದರ್ಯವನ್ನ ಈ ತರ ಕಾಡೆಲ್ಲ ಹುಟ್ಸೋದು, ನಗರದಲ್ಲಾರು ಹುಟ್ಸಿದಿದ್ರೆ ಅದು ಹೇಗೆ ಉಪಯೋಗ ಆಗ್ತಿತ್ತು, ಇಲ್ಲಿ ಬಂದು ಹುಡ್ಸಿದಾನೆ ನಿನ್ನ ಅಂತ ಬ್ರಹ್ಮದೇವರನ್ನು ಬೈತಾನೆ. ವಿನಾಶಕಾಲಿ ವಿಪರೀತ ಬುದ್ಧಿ. ಕಡೆಗೆ ಅವಳು ಹೇಳ್ತಾಳೆ, ನೋಡು, ನೀನು ವೇದಾಧ್ಯಯನ ಮಾಡಿ ಶುದ್ಧವಾದ ಆಹಾರವನ್ನ ತಿನ್ನುವಂತಹ ಬದುಕಿನಲ್ಲಿರೋನು, ನೀನ್ ನನ್ನ ಜೊತೆ ಮಾತಾಡಿದ್ರೆ ನೀನ್ ಜನವಾರ ಚೇಂಜ್ ಮಾಡ್ಬೇಕು. ನನ್ನ ಜೀವನ ಶೈಲಿ ಏನ್ ಗೊತ್ತಾ ನಿನಗೆ? ದಿನ ನಾನು ಮಾಂಸಾಹಾರನೇ ಊಟ ಮಾಡೋದು. ಮಾಂಸ ಯಾವ್ದ್ರಲ್ಲಿ ಬೇಯಿಸ್ತೀವಿ ಗೊತ್ತಾ? ಹೆಂಡದಲ್ಲಿ ಬೇಯಿಸಿ ತಿನ್ನೋದು ನಾವು. ಸೊ ನಮ್ಮ ಬದುಕಿನ ಶೈಲಿ ಹಾದಿಗೆ ನೀನು ಬಗ್ಗು ನೋಡಿದ್ರು ಕೂಡ ಅದು ನಿನಗೆ ದೋಷವಾಗುತ್ತೆ. ಇಷ್ಟು ಕಾಲಕ್ಕೆ ನಿನ್ನ ತಂದೆ ಇಷ್ಟೆಲ್ಲ ತಪಸ್ಸು ಮಾಡಿ ಯಾಗ ಯಜ್ಞಗಳನ್ನ ಮಾಡಿ ನಿನ್ನನ್ನು ಪಡೆದಿದ್ದಾನೆ ಅಂತ ಇವನೇ ಇತಿವೃತ್ತಾಂತವನ್ನೆಲ್ಲ ಅವಳು ಬಾಯಲ್ಲಿ ಹೇಳ್ತಾಳೆ. ಅದಕ್ಕೆ ಅವನು ಹೇಳ್ತಾನೆ, ಇಲ್ಲ, ನಾನು ಮನಸ್ಸು ಮಾಡ್ಬಿಟ್ಟಿದೀನಿ, ಏನಾರು ಆಗ್ಲಿ ನಾನು ನಿನ್ನನ್ನು ಸೇರ್ಬೇಕು ಅಂತ ಡಿಸೈಡ್ ಮಾಡಿದೀನಿ ಅಂದಾಗ ನಿನ್ನ ಪಿತೃಗಳೆಲ್ಲ ನರಕಕ್ಕೆ ಹೋಗ್ತಾರೆ ಅಂತ ಹೇಳ್ತಾಳೆ. ಇಲ್ಲ, ಏನ್ ಪರವಾಗಿಲ್ಲ, ನನ್ನ ನಿರ್ಧಾರನ ಬದಲಾಯಿಸಲ್ಲ ಅಂದಾಗ ಸರಿ ಹಾಗಾದ್ರೆ ಅಂತ ನಿರ್ಧಾರ ಮಾಡಿ ಡಿಸೈಡ್ ಮಾಡೋ ಅಷ್ಟರಲ್ಲಿ ಇವನು ಅವಳ ಮೇಲೆ ತನ್ನ
ಶಕ್ತಿಯನ್ನ ಯಾವಾಗ ಬಲವಂತವಾಗಿ ಉಪಯೋಗಿಸ್ತಾನೋ ಅವಾಗ ಅವಳು ಹೇಳ್ತಾಳೆ, ನೋಡು ಇನ್ನೆಲ್ಲ ಮುಗೀತು, ನೀ ನನ್ ಸಂಬಂಧ ಮಾಡಿ ಆಯ್ತು ಅಂದ್ಮೇಲೆ ಈಗ ನಿನ್ನ ಜುಟ್ಟು ಜನಿವಾರ ಕಿತ್ತು ಬಿಸಾಕು. ಜನಿವಾರ ಯಾತಕ್ಕೆ ಅಂದ್ರೆ, ಇವನಿಗೆ ಉಪನಯನ ಆಗಬೇಕಾದ್ರೆ ಎಲ್ಲಾ ಬಂಧುಗಳೆಲ್ಲ ಬಂದು ಇವನು ಆ ಶಾಸ್ತ್ರೋಕ್ತವಾದಂತಹ ಬದುಕು ಏನು ವೇದಾಧ್ಯಯನ ಬದುಕನ್ನ ಪಡೆಯೋ ಹಾದಿ ಹೋಗ್ತಿರ್ತಾನೆ, ಅದಕ್ಕೆ ಅವರೆಲ್ಲ ಬಂದು ಹರಸಿರ್ತಾರೆ. ಈಗ ನೀನು ನನ್ನ ಸಹವಾಸ ಮಾಡದಿ, ನೀನು ನಿನ್ನ ಆ ಎಲ್ಲಾ ಬಂಧುಗಳನ್ನ ಕಳ್ಕೊಂಡಿ ಅಂತ ಲೆಕ್ಕ, ಇನ್ನು ಏನಿದ್ರು ನೀನು ನನ್ನ ಜೊತೆ ವಾಸ. ಸರಿ ಅಂತ ಜನಿವಾರ ತೆಗೆದ. ನೀನ್ ಜುಟ್ಟು ತೆಗಿ ಅಂತ ಅಂದ್ಲು. ನಾನ್ ಜುಟ್ಟು ಏನ್ ಮಾಡ್ತು ನಿಂಗೆ ಅಂದ. ಜುಟ್ಟು ಅಂದ್ರೆ ಉಪನಿಷತ್ತುಗಳು ಅಂತ. ನಿಂದೇನಿದ್ರು ಇನ್ಮೇಲೆ ವೇದಾಧ್ಯಯನ, ಉಪನಿಷತ್ತು, ಆ ಶಾಸ್ತ್ರ ಎಲ್ಲ ಬಿಟ್ಬಿಡ್ಬೇಕು. ನಾನ್ ಏನೇನ್ ಮಾಡ್ತೀನೋ ಅದ್ ಮಾತಾಡ್ಬೇಕು, ನಾನ್ ಮಾಡಿದ್ ಮಾಡ್ಬೇಕು, ನಾನ್ ತಿಂದಿದ್ ತಿನ್ಬೇಕು, ನನ್ ಹಂಗೆ ನೀನ್ ಇರ್ಬೇಕು. ಆಯ್ತು ಸರಿ. ಜುಟ್ಟು ಜನಿವಾರ ಎಲ್ಲ ಬಿತ್ತು. ಅವಳ ಜೊತೆ ಒಟ್ಟು 12 ವರ್ಷದ ತನಕ ವಾಸವಾಗಿದ್ದ. ಆಮೇಲೆ ಅವಳ ಕಾಲ ಮುಗಿದಿತ್ತು, ಅವಳು ಹೊರಟು ಹೋದ್ಲು. ಇಲ್ಲಿ ಇವಳ ಜೊತೆ ಇವಳು ನೋಡಿ ಇವಳು ಹಿಂದೆ ಹೋಗಕ್ ಮುಂಚೆ ಒಂದು ಮಾತನ್ನ ಹೆಂಡತಿ ಹೇಳಿರ್ತಾನವನು. ನಾನು ನಿನ್ ಟೆಸ್ಟ್ ಮಾಡಕ್ಕೆ ಅಂತ ಇಷ್ಟೆಲ್ಲ ಅಂದಿದ್ದು, ನಿಮ್ ಮನೆಗ್ ಹೋಗು, ನೀನು ಊಟ ಮಾಡದೆ ಕಾಯ್ತಾ ಇರು, ರಾತ್ರಿ ನಿನ್ ಜೊತೆ ಇಬ್ರು ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋಣ ಅಂತ ಹೇಳಿರ್ತಾನೆ. ಪಾಪ ಅವನ ಹೆಂಡತಿ ಎಷ್ಟು ಪವಿತ್ರವಾದವಳು ಅಂದ್ರೆ, ಗಂಡ ಬರ್ತಾನೆ 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 ಅನ್ನೋ ತನಕ ಅವನ್ ಕಾಯ್ಕೊಂಡೇ ಕೂತಿದ್ದಾಳೆ, ಊಟವೇ ಮಾಡಿಲ್ಲ. ಒಟ್ಟು ಎಷ್ಟು ವರ್ಷ ಆಯ್ತು ಅವ್ರ ಅಪ್ಪ ಅಮ್ಮಂಗೆ, ವಯಸ್ಸಾದವ್ರು ಅವ್ರು ಕೇಳ್ತಿದಾರೆ ಸೊಸೆನ, ಎಲ್ಲಿ ಮಗ ಎಲ್ಲಿ ಮಗ ಎಲ್ಲಿ ಅಂತ. ಇವನ್ ಹುಟ್ಟಿದ್ದೇ ತಪಸ್ಸಿನ ಶಕ್ತಿಯಿಂದ ಆ ಸೋಮಯ್ಯಾಜಿ 60ನೇ ವಯಸ್ಸಿಗೆ. ಇವನಿಗೆ ಮದ್ವೆ ಆದಾಗ ಅವ್ರಿಗೆ 80 ವಯಸ್ಸು, ಯಾಕೆಂದ್ರೆ ಇವ್ನಿಗೆ 20 ವರ್ಷಕ್ಕೆ ಮದ್ವೆ ಮಾಡಿದ್ರು. ಸೊ 60 + 20 80. ಈಗ 12 ವರ್ಷ ಇವಳ ಜೊತೆ ವ್ಯವಹಾರ ಮಾಡದ, ಒಟ್ಟು 12 ಅಂದ್ರೆ 80 + 12 92 ವರ್ಷ ಆಯ್ತು. ಇನ್ ಎಷ್ಟ್ ದಿನ ಬದುಕಿರ್ತಾರೆ. ಸರಿ, ಇವಳು ನೋಡಿದ್ರೆ ನಾ ಬರ್ತೀನಿ ಉಪವಾಸ, ಊಟ ಮಾಡ್ಬಿಡ ಕಾಯ್ತಿರೋನ್ ಬೇರೆ ಅಂದ್ಬಿಟ್ಟ. ಆ ಪುಣ್ಯಾತ್ಕಿತಿ ಬರೀ ನೀರ್ ಕುಡ್ಕೊಂಡೆ ಕಾಲಹರಣ ಮಾಡ್ತಿದ್ದಾಳೆ. ಅವ್ರು ಕೇಳ್ದಾಗೆಲ್ಲ ಇದೆ, ಈಗ ಬಂದಿದ್ರು ಆಗ ಬಂದಿದ್ರು, ನೀವು ಹೋದ್ರು ಎದ್ರು ಬಂದ್ರು ಅಂತ ಅವ್ರಿಗೆ ತಿಪ್ಪೆ ಸಾರಿಸ್ತಾ ಇದಾರೆ. ಕಡೆಗೆ ಅವರು ಸತ್ತೇ ಹೋದ್ರು, ವಯಸ್ಸಾದವರು ಅಪ್ಪ ಅಮ್ಮ. ಇವಳು ಎಷ್ಟ್ ದಿನ ಇದ್ಲು, ಇವಳು ಸತ್ತು ಹೋದ್ಲು. ಸರಿ, ಈಗ ಇವಳು ಯಾವಾಗ ಸತ್ತು ಹೋದ್ಲು, ಈ ಚಂಡಾಲ ಸ್ತ್ರೀ ಜೊತೆ ವ್ಯವಹಾರ ಮಾಡಿದ್ನಲ್ಲ, ಅವಳು ಯಾವಾಗ ಸತ್ತು ಹೋದ್ಲು, ಕಡೆಗೆ ಇವನ ಹತ್ರ ಖಾಲಿ ಬದುಕಾಗೋಯ್ತು. ಹೋಗಕ್ ಈ ಕಡೆನೂ ದಾರಿ ಇಲ್ಲ, ಆ ಕಡೆನೂ ದಾರಿ ಇಲ್ಲ. ಮೂಲತಃ ಈ ಚಂಡಾಲ ಸ್ತ್ರೀ ಅಂತ ಯಾರ ಅಂದ್ವಿ, ಅವಳೊಬ್ಳು ಅಪ್ಸರೆ. ಶಬರ ಅನ್ನುವಂತಹ ಇರ್ಲಿ, ಮೂಲತಃ ಇವರಿಬ್ರು ಗಂಡ ಹೆಂಡ್ತಿರೆ. ಯಾರು? ಈಗ ಮಾಧವ ಬ್ರಾಹ್ಮಣ ಹಾಗೂ ಚಂಡಾಲ ಸ್ತ್ರೀ. ಒಮ್ಮೆ ಏನಾಗಿರುತ್ತೆ, ಒಂದು ನದಿ ದಡದಲ್ಲಿ ದೂರ್ವಾಸರು ತಪಸ್ ಮಾಡ್ತಾ ಕೂತಿರ್ತಾರೆ. ಅವಾಗ ಇವರಿಬ್ರು ತಮ್ಮ ಸ್ವಾತಂತ್ರ್ಯವನ್ನ ದುರುಪಯೋಗ ಪಡಿಸ್ಕೊಳ್ಳೋ ರೀತಿಯಲ್ಲಿ ನಡ್ಕೋತಾ ಇರ್ತಾರೆ. ಅದಕ್ಕೆ ಅವ್ರಿಗೆ ಕೋಪ ಬಂದು ಅಜ್ಞಾನಿಗಳಾದ ಶೂದ್ರರ ಹುಟ್ಟಿ ಅಂತ ಶಾಪ ಕೊಡ್ತಾರೆ. ಕಡೆಗೆ ಹಿಂದೆ ಹೇಳಿದ್ನಲ್ಲ ನಾನು, ಶಬರ ಅಂತ ನವಣೆಯನ್ನ ಬೆಳೀತಾ ಇದ್ದ, ಭಗವಂತನಿಗೆ ನೈವೇದ್ಯಕ್ಕೆ ಅದನ್ನೆಲ್ಲ ತಂದ್ಕೊಡ್ತಾ ಇದ್ದ ಅಂತ, ಗಂಡ ಹೆಂಡತಿರೆಲ್ಲ ನವಣೆ ಎಲ್ಲ ಬೆಳೆದ್ರು ಅಂತ ಅವನಾಗಿ ಹುಟ್ಟಿರ್ತಾನೆ. ಈಗ ಇವಳು ಚಂಡಾಲ ಕನ್ಯೆ ಹುಟ್ಟಿದಾಳೆ. ನಮ್ಗೆ ಶಾಪ ವಿಮೋಚನೆ ಯಾವಾಗ ಅಂತ ದುರ್ವಾಸರನ್ ಕೇಳಿದಾಗ, ಯಾವಾಗ ನೀವಿಬ್ರು ಸೇರ್ತಿರೋ ಅವಾಗ ನಿಮಗೆ ಶಾಪ ವಿಮೋಚನೆ ಅಂತ ಹೇಳಿರ್ತಾರೆ. ಹೀಗಾಗಿ ಇವರಿಬ್ರದ್ದು ಈಗ ಭೇಟಿ ಆಯ್ತು, ಶಾಪ ವಿಮೋಚನೆಯ ಕಾಲ ಬಂತು. ಆದ್ರೆ ಈ ಜನ್ಮದಲ್ಲಿ ಅವನು ಕರ್ಮ ಮಾಡಿದಾನೆ, ಪಾಪ ಮಾಡಿದಾನಲ್ಲ. ಇನ್ನೊಂದು ಏನ್ ಹೇಳ್ತಾರೆ ಅಂದ್ರೆ, ನಾನು ಅವಾಗ್ಲೇ ಹೇಳಿದೆ, ರಾಹು ಅನ್ನೋನು ಸೂರ್ಯನಿಗೆ ಶತ್ರು ಅಂತ. ಯಾರ ಜಾತಕದಲ್ಲಿ, ಮನುಷ್ಯರ ಬಗ್ಗೆ ಮಾತಾಡ್ತಾ ಇದ್ದೀನಿ, ನಮ್ಗನ್ವಯಿಸುವಂತ ಮಾತು, ಯಾರ ಜಾತಕದಲ್ಲಿ 7ನೇ ಮನೆಯಲ್ಲಿ ರಾಹು ಇರುತ್ತೆ, ಅವರಿಗೆ ಈ ರೀತಿಯಾದಂತಹ ಕೆಟ್ಟ ಸಂಬಂಧದ ನೆಲೆ ಗಟ್ಟಿ ಖಡಾಖಂಡಿತ ಅಂತ ಹೇಳ್ತಾರೆ. ಅಷ್ಟು ದೊಡ್ಡ ದೋಷ ಅದು ಅಂತ. 7ನೇ ಮನೆ ಅನ್ನೋದ್ರು ಅದು ದಾಂಪತ್ಯವನ್ನು ಸೂಚಿಸುವಂತಹ ಕಳತ್ರ ಸ್ಥಾನ ಅಂತಾರಲ್ಲ, ಅದು ದಾಂಪತ್ಯವನ್ನು ಸೂಚಿಸುವಂತಹ ಸ್ಥಾನ.
ಅಂತಹ ಪವಿತ್ರವಾದ ಮನೆಯಲ್ಲಿ ರಾಹು ಇದ್ರೆ ಅವರು ಈ ರೀತಿಯಾದಂತಹ ಅಡ್ಡ ಸಂಬಂಧವನ್ನು ಮಾಡುವಂತಹ ಸ್ಥಿತಿಗೆ ಬರ್ತಾರೆ ಆ ಮನುಷ್ಯ, ಅಂತ ಕೆಟ್ಟ ಪ್ರಾರಬ್ಧವನ್ನು ಹೊಂದಿರ್ತಾನೆ ಅನ್ನೋದು ಒಂದು ಸೂಚನೆ. ಸೊ ಹೀಗಾಗಿ ಆ ಇವನ ಪರಿಸ್ಥಿತಿ ಅವಾಗ ಹಂಗೆ ಇತ್ತು. ಕಡೆಗೆ ಏನ್ ಮಾಡ್ದ, ಎಲ್ಲವನ್ನು ಬಿಟ್ಟು ಇವನು ತನ್ನ ಹಾದಿನ ಹಿಡಿಬೇಕು. ಇತ್ಲಾಗೇನಾಯ್ತು, ಇವನ ಹೆಂಡತಿ ಮನ್ಲಿದ್ಲಲ್ಲ ಉಪವಾಸ, ನೀರ್ ಕುಡ್ಕೊಂಡೇ ಜನ್ಮ ಕಾಯ್ತಾ ಇದ್ಲು, ಸಾಗಿಸ್ತಾ ಇದ್ಲು. ಅವಳು ಸತ್ತೋದ್ಮೇಲೆ ಭಗವಂತ ಅವಳಿಗೆ ಪ್ರತ್ಯಕ್ಷವಾಗಿ ಹೇಳ್ತಾನೆ, ನೀನು ನಿನ್ನ ಅತ್ತೆ ಮಾವಂದರಿಗೆ ಮಾಡಿದ ಸೇವೆ ನನಗೆ ತುಂಬಾ ತೃಪ್ತಿ ಕೊಟ್ಟಿದೆ. ಹೀಗಾಗಿ ಮುಂದೆ ನಾನು ನಿನ್ನನ್ನ ನನ್ನ ಅತ್ತೆಯನ್ನಾಗಿ ಸ್ವೀಕರಿಸ್ತೀನಿ ಅಂತ. ಅವಳೇ ಧರಣಿ ದೇವಿಯಾಗಿ, ಆಕಾಶರಾಜನ ಮಡದಿಯಾಗಿ, ಪದ್ಮಾವತಿಯ ತಾಯಿಯಾಗಿ ಮುಂದೆ ಭಗವಂತನಿಗೆ ಅತ್ತೆಯಾಗ್ತಾಳೆ. ಅತ್ತೆ ಮಾವನ ಸೇವೆ ಮಾಡಿದ್ರೆ ಎಲ್ಲಿಯವರೆಗೆ ಬದುಕು ಗಟ್ಟಿ ಅಂತ ನೀವು ಲೆಕ್ಕ ಹಾಕೋಬೇಕು. ಈ ಕಾಲಕ್ಕೆ ಇದನ್ನ ಹೇಳಿದ್ರೆ ಔಟ್ ಆಫ್ ಟಾಪಿಕ್, ಔಟ್ ಆಫ್ ದಿ ವರ್ಲ್ಡ್ ರಿಯಾಲಿಟಿ ಅಂತ ಅನ್ಸುತ್ತೆ. ನಮ್ಮ ಸಂಸ್ಕಾರಕ್ಕೆ ಬಿಟ್ಟಿದ್ದು ಇರ್ಲಿ, ಅದನ್ನ ಇಲ್ಲಿಗೆ ತರೋದು ಬೇಡ. ಸೊ ಕಡೆಗೆ ಭಗವಂತ ಅವಳನ್ನ ಅನುಗ್ರಹ ಮಾಡಿ ಆ ರೀತಿಯಾಗಿ ಅವಳನ್ನ ಉದ್ಧಾರ ಮಾಡ್ತಾನೆ. ಸರಿ, ಈಗ ಇವನ ಪರಿಹಾರ ಏನು, ಪ್ರಾಯಶ್ಚಿತ್ತ ಏನು? ತಪ್ಪಾಯ್ತು, ಜ್ಞಾನೋದಯ ಆಯ್ತು, ಸರಿ, ಮುಂದೆ ಪ್ರಾಯಶ್ಚಿತ್ತ ಏನು ಅಂದ್ರೆ ಏನಿಲ್ಲ, ಅಗ್ನಿ ಕುಂಡದಲ್ಲಿ ಸಜೀವವಾಗಿ ಹಾಲ್ ಬಿದ್ದ್ಬಿಡೋದು ಒಂದೇ ಪರಿಹಾರ ಅಂತ ಶಾಸ್ತ್ರ ಹೇಳುತ್ತೆ. ಈಗ ಅದೊಂದೇ ಬಾಕಿ ಇರೋದು. ಕಡೆ ಇವನೇನ್ ಮಾಡ್ತಾ, ಈ ತಿರುಮಲ ಬೆಟ್ಟದ ತಪ್ಪಲಿಗೆ ಬಂದ. ಕಪಿಲ ತೀರ್ಥ ಹರಿತಾ ಇದೆಯಲ್ಲ, ಆ ಕಪಿಲ ತೀರ್ಥ ಹರಿಯುವಂತಹ ಜಾಗದಲ್ಲಿ ಬಂದ. ಆ ಕಪಿಲ ತೀರ್ಥದಲ್ಲಿ ಸ್ನಾನ ಮಾಡಿ, ಅವನ ಹತ್ರ ಏನು ಇರ್ಲಿಲ್ವಲ್ಲ, ಮರಳಿನಿಂದ 3 ಪಿಂಡವನ್ನು ಮಾಡ್ದ. ಎಲ್ಲಾ ಪಿತೃದೇವತೆಗಳನ್ನ ಸ್ಮರಣೆ ಮಾಡಿ ತರ್ಪಣ ಕೊಟ್ಟ. ಬೆಟ್ಟ ಹತ್ತಕ್ಕೆ ಅಂತ ಹೋದ. ಯಾವಾಗ ಬೆಟ್ಟ ಹತ್ತಕ್ಕೆ ಅಂತ ಕಾಲಿಟ್ನೋ ತಕ್ಷಣ ಇವನಿಗೆ ವಾಂತಿ ಆಯ್ತು. ವಾಂತಿ ಆಗ್ತಿದ್ದಂಗೆನೆ ಆ ಬೆಟ್ಟದಲ್ಲಿ ಇರೋರು ಯಾರು, ಬೆಟ್ಟವನ್ನು ಆವರಿಸ್ಕೊಂಡಿರೋರು ಯಾರು, ಶೇಷದೇವರು. ಶೇಷದೇವರ ಅಂತರ್ಯಾಮಿಯಾಗಿ ಸಂಕರ್ಷಣ ರೂಪ. ಸಂಕರ್ಷಣ ಅಂತಂದ್ರೆ, ಕರ್ಷಣೆ ಅಂತಂದ್ರೆ ತಿಕ್ಕಾಟ ಅಂತ, ಸಂಕರ್ಷಣೆ ಅಂತಂದ್ರೆ ಎರಡನ್ನು ಸೇರಿಸಿ ತಿಕ್ಕಾಟ ಅಂದ್ರೆ ನಮ್ಮ ಪಾಪವನ್ನ ತಿಕ್ಕಿ ತಿಕ್ಕಿ ಕಡಿಮೆ ಮಾಡಿ ಉದ್ಧರಿಸುವಂತಹ ಭಗವಂತನ ರೂಪ. ವಿಷವೆಂಬ ಪಾಪವನ್ನ ನಮ್ಮಿಂದ ತೆಗೆಯುವಂತಹ ರೂಪ ಶೇಷದೇವರ ಒಳಗಡೆ ಭಗವಂತ ನಿಂತು ಮಾಡುವಂತ ಕೆಲಸ ಅದು. ಸೊ ಇಡೀ ಪರ್ವತ ಶೇಷದೇವರ ಆವರಿಸ್ಕೊಂಡಿರೋ ಕಾರಣದಿಂದ ಅಲ್ಲೆಲ್ಲ ಸುತ್ತ ಬೆಂಕಿ ಬಂದು ಅದಷ್ಟು ಸುಟ್ಟೋಯ್ತು. ಚಟ 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 ಅಂತ ಶಬ್ದ ಕೇಳಿಸ್ತಂತೆ. ಏನ್ ಸುಟ್ಟೋಯ್ತು ಅಂದ್ರೆ ಅವ್ನು ವಾಂತಿ ಸುಟ್ಟೋಯ್ತು. ಆ ಸುಡ್ಬೇಕಾರೆ ಪಾಪ ಎಷ್ಟಿತ್ತು ಅಂತ ಚಟ 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 ಅಂತ ಶಬ್ದ ಮಾಡೋ ಮಟ್ಟಿಗೆ ಅದು ಸುಟ್ಟೋಯ್ತಂತೆ. ಅಂದ್ರೆ ಇವ್ನಿಗೆ ಇದ್ದಿದ್ ಯಾವ್ದೋ ಜನ್ಮದ ಸಂಸ್ಕಾರ ಬಲ, ವೇದಾಧ್ಯಯನದ ಬಲದಿಂದ ಬದುಕೇನೋ ಉಳಿದ. ಆದ್ರೆ ಆ ಪಾಪದ ರೂಪವಾಗಿ ಅದಷ್ಟೆಲ್ಲ ಆಯ್ತು. ಸರಿಗೆ ಅಷ್ಟೊತ್ತಿಗೆ ಬ್ರಹ್ಮದೇವರು ಬಂದ್ರು. ಬ್ರಹ್ಮದೇವರು ಬಂದು ಹೇಳಿದ್ರಂತೆ, ನೋಡು ಸ್ವಾಮಿ, ಪುಷ್ಕರಣಿಯಲ್ಲಿ ಸ್ನಾನ ಮಾಡು, ವರಾಹ ದೇವರ ಸೇವೆ ಮಾಡು, ಭಗವಂತನ ದರ್ಶನ ಮಾಡು, ಹೋಗಿ ನಿನ್ನ ಪ್ರಾಣವನ್ನು ಬಿಡು, ದೇಹತ್ಯಾಗ ಮಾಡು, ಮುಂದೆ ನೀನು ಆಕಾಶರಾಜನಾಗಿ ಹುಟ್ಟೋನಿದಿ, ಈಗ ನಿನಗೆ ಇರೋದು ಇದೊಂದೇ ಪ್ರಾಯಶ್ಚಿತ್ತ ಅಂತ ಹೇಳಿದ್ರಂತೆ. ಸರಿ, ಕಡೆಗೆ ಹೋಗಿ ಅವನು ತನ್ನ ಪ್ರಾಣವನ್ನ ಅಲ್ಲಿ ಬಿಡ್ತಾನೆ. ಸರಿ, ಮುಂದೆ ನೀನು ಪಾಂಡವರ ವಂಶದಲ್ಲಿ ಅವರ ದೌಹಿತ್ರನಾಗಿ ಸುಧರ್ಮ ಅನ್ನುವಂತಹ ವಂಶದಲ್ಲಿ ಹುಟ್ಟುತ್ತೀಯ. ಆ ಸುಧರ್ಮ ಅನ್ನೋ ವಂಶದಲ್ಲಿ ಹುಟ್ಟಿ ಮುಂದೆ ನೀನು ಇದೇ ತರ ನನ್ನನ್ನ ಬಂದು ಆರಾಧನೆ ಮಾಡು, ಇಲ್ಲಿ